Good morning, students. So, previous class ನಾವು ಸೆಕೆಂಡ್ ಆಸ್ಪೆಕ್ಟ್ ಅನ್ನು ನೋಡಿದ್ದೇವೆ, ದಟ್ ಈಸ್ ಸೆಲೆಕ್ಷನ್ ಅನ್ನು ನೋಡಿದ್ದೇವೆ. ಸೊ ಅದರಲ್ಲಿ ನಾವು ಪ್ರೋಸೆಸ್ ಅನ್ನು ನೋಡಿದ್ದೇವೆ, ಸೆಲೆಕ್ಷನ್ ಪ್ರೋಸೆಸ್ ಅನ್ನು ನೋಡಿದ್ದೇವೆ. ಆ ನಂತರ ನಾವು ಏನು ನೋಡಿದ್ದೇವೆ, ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಅನ್ನು ನೋಡಿದ್ದೇವೆ. ಸೊ ಯಾವ ತರ ಟ್ರೈನಿಂಗ್ ಅಂದ್ರೆ ಏನು ಅನ್ನೋದನ್ನ ಕಲಿತಿದ್ದೇವೆ, ಅದರ ಜೊತೆಗೆ ಡೆವಲಪ್ಮೆಂಟ್ ಅಂದ್ರೆ ಏನು ಅನ್ನೋದನ್ನ ಅಲ್ಲಿ ಕಲಿತಿದ್ದೇವೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಇನ್ನೊಂದು ಕಾನ್ಸೆಪ್ಟ್ ಗೆ ಹೋಗ್ತಾ ಇದ್ದೀವಿ, ದಟ್ ಈಸ್ ಟ್ರೈನಿಂಗ್, ಡೆವಲಪ್ಮೆಂಟ್ ಅಂಡ್ ಎಜುಕೇಶನ್. ಸೊ ಅಂದ್ರೆ ಟ್ರೈನಿಂಗ್, ಎಜುಕೇಶನ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ತರಬೇತಿ, ಶಿಕ್ಷಣ ಮತ್ತು ಅಭಿವೃದ್ಧಿ. ಸೊ ಇವು ಮೂರು ಬೇರೆ ಬೇರೆ ಕಾನ್ಸೆಪ್ಟ್ ಆಗ್ತವೆ. ಸೊ ಎಲ್ಲರೂ ಒಂದೇ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ತೇವೆ, ಅಂದ್ರೆ ಒಂದೇ ರೀತಿಯಲ್ಲಿ ಮಾಡ್ತೇವೆ. ಆದರೂ ಕೂಡ ಏನಿರುತ್ತೆ ಅಲ್ಲಿ ಮೀನಿಂಗ್ ಹೋದಾಗ, ಸೊ ಅದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಹೋದಾಗ ಏನಾಗುತ್ತೆ, ಭಿನ್ನವಾಗಿರ್ತವೆ. ಸೊ ಮೊದಲಿಗೆ ಟ್ರೈನಿಂಗ್ ಅಂದ್ರೆ ಏನು ಅನ್ನೋದನ್ನು ನಾವಿಲ್ಲಿ ಕಲಿಯೋಣ. ಸೊ ಈಗಾಗಲೇ ಹೇಳಿದ್ವಿ, ಟ್ರೈನಿಂಗ್ ಅಂದ್ರೆ ಟ್ರೈನಿಂಗ್ ಅಂದ್ರೆ any process by which the aptitude, skill and ability of employees to perform specific jobs are increased. So training ಏನು ಮಾಡುತ್ತೆ, ಎಬಿಲಿಟಿಯನ್ನ, ಅವನ ವರ್ಕಿಂಗ್ ಎಬಿಲಿಟಿಯನ್ನ, ಎಂಪ್ಲಾಯಿಯ ವರ್ಕಿಂಗ್ ಎಬಿಲಿಟಿಯನ್ನ ಏನು ಹೇಳ್ತಾರೆ, ಸೊ ಅದನ್ನ ಏನು ಮಾಡುತ್ತೆ, ಅದು ಜಾಸ್ತಿ ಮಾಡುತ್ತೆ. ಅದ್ರ ಜೊತೆಗೆ ಏನು ಮಾಡುತ್ತೆ, ಸ್ಕಿಲ್ಸ್, ಅವನ ವರ್ಕಿಂಗ್ ಸ್ಕಿಲ್ಸ್ ಇರ್ಬೋದು ಅಥವಾ ಅವನ ಎಬಿಲಿಟೀಸ್ ಇರ್ಬೋದು. ಸೊ ಏನು ಮಾಡುತ್ತೆ, ಆ ಸ್ಪೆಸಿಫಿಕ್ ಜಾಬ್, ಅವನು ಯಾವ ಜಾಬ್ ಅನ್ನು ಮಾಡ್ತಾ ಇರ್ತಾನೆ ಆ ಜಾಬ್ಗೆ ಏನ್ ಮಾಡುತ್ತೆ, ಅದು ಆ ಜಾಬ್ನ ಅವನ ಕೆಪಾಬಿಲಿಟೀಸ್, ಸ್ಕಿಲ್ಸ್ ಮತ್ತೆ ಏನ್ ಮಾಡುತ್ತೆ, ಆಪ್ಟಿಟ್ಯೂಡ್ ಅಂತ ಏನ್ ಕರೀತಾರೆ, ಸೊ ಅಷ್ಟನ್ನು ಏನ್ ಮಾಡುತ್ತೆ, ಅಲ್ಲಿ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಕನ್ನಡದಲ್ಲೂ ಕೂಡ ಕೊಟ್ಟಿದ್ದಾರೆ. ಸೊ ತರಬೇತಿ ನಿರ್ದಿಷ್ಟ ಉದ್ಯೋಗಿಗಳನ್ನು ನಿರ್ಮಿಸಲು ಉದ್ಯೋಗಿಗಳ ಯೋಗ್ಯತೆ ಅಂತಂದ್ರೆ ಆಪ್ಟಿಟ್ಯೂಡ್, ಕೌಶಲ್ಯ, ಸ್ಕಿಲ್ಸ್ ಅಂತ ಕರೀತಾರೆ. ಆನಂತರ ಸಾಮರ್ಥ್ಯ, ಅಬಿಲಿಟೀಸ್, ಸೊ ಅವರ ಅಬಿಲಿಟೀಸ್ ಏನಿರುತ್ತೆ, ಸೊ ಅದನ್ನ ಏನ್ ಮಾಡುತ್ತೆ, ಇದು ಹೆಚ್ಚಿಸುತ್ತೆ. ಸೊ ನಮಗೆ ಈಗಾಗಲೇ ಗೊತ್ತಿದೆ, ಸೊ ಟ್ರೈನಿಂಗ್ ಕೊಡೋದ್ರಿಂದ ಏನಾಗುತ್ತೆ, ವ್ಯಕ್ತಿ ಏನಾಗ್ತಾನೆ, ಪರ್ಫೆಕ್ಟ್ ಆಗ್ತಾನೆ. ಸೊ ಪರ್ಫೆಕ್ಷನ್ ಅನ್ನೋದೇನಿದೆ, ಸೊ ಅದೇ ಕೆಲಸವನ್ನು ಮಾಡ್ತಾ ಇರೋದಾಗ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಮಾಡಿದಾಗ ಏನಾಗುತ್ತೆ, ಅವನಿಗೆ ಆ ಜಾಬ್ ಮೇಲೆ, ಸ್ಪೆಸಿಫಿಕ್ ಜಾಬ್ ಮೇಲೆ ಏನಾಗುತ್ತೆ, ಹಿಡಿತ ಸಿಗುತ್ತೆ, ಪರ್ಫೆಕ್ಷನ್ ಸಿಗುತ್ತೆ. ಸೊ ಇದಕ್ಕೆ ನಾವು ಟ್ರೈನಿಂಗ್ ಅಂತ ಕರಿತೇವೆ. ಸೆಕೆಂಡ್ ಒನ್ ನಮಗೆ ಎಜುಕೇಶನ್ ಅಂತ ಇದೆ. ಸೊ ಟ್ರೈನಿಂಗ್ ಬೇರೆ ಅರ್ಥ ಕೊಡುತ್ತೆ, ಎಜುಕೇಶನ್ ಬೇರೆ ಅರ್ಥ ಕೊಡುತ್ತೆ. ಸೊ ಪ್ರೋಸೆಸ್ ಆಫ್ ಇನ್ಕ್ರೀಸಿಂಗ್ ದ ನಾಲೆಜ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎಂಪ್ಲಾಯೀಸ್. ಸೊ ಇದು ಒಂದು ಪ್ರಕ್ರಿಯೆ ಆಗಿದೆ. ಸೊ ಇದು ಏನ್ ಮಾಡುತ್ತೆ, ಇನ್ಕ್ರೀಸಿಂಗ್ ಆಫ್ ನಾಲೆಜ್. ಸೊ ನಿಮ್ಮ ನಾಲೆಜ್ ಅಂತ ಏನ್ ಮಾಡುತ್ತೆ, ಇದು ಜಾಸ್ತಿ ಮಾಡುತ್ತೆ. ಅದರ ಜೊತೆಗೆ ಏನ್ ಮಾಡುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎಂಪ್ಲಾಯೀಸ್. ಸೊ ಏನ್ ಮಾಡುತ್ತೆ, ಎಜುಕೇಶನ್ ಅಂತ ಬಂದಾಗ, ಶಿಕ್ಷಣ ಅಂತ ಬಂದಾಗ ಏನ್ ಮಾಡುತ್ತೆ, ನಿಮ್ಮ ನಾಲೆಜ್ ಅನ್ನ ಏನ್ ಮಾಡುತ್ತೆ, ಜಾಸ್ತಿ ಮಾಡುತ್ತೆ. ಸೊ ನಿಮ್ಮ ಜ್ಞಾನವನ್ನು ಜಾಸ್ತಿ ಮಾಡುತ್ತೆ. ಅದರ ಜೊತೆಗೆ ಏನ್ ಮಾಡುತ್ತೆ, ನಿಮ್ಗೆ ತಿಳುವಳಿಕೆಯನ್ನು ಏನ್ ಮಾಡುತ್ತೆ, ಅಂಡರ್ಸ್ಟ್ಯಾಂಡಿಂಗ್ಸ್ ಅಂತ ಏನ್ ಕರೀತಾರೆ, ಸೊ ಅದನ್ನು ಕೂಡ ಏನ್ ಮಾಡುತ್ತೆ, ಅದು ಜಾಸ್ತಿ ಮಾಡ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಹೇಳಿದ್ರೆ, ಸೊ ನಿಮ್ಗೆ ಏನಾಗುತ್ತೆ, ಟ್ರೈನಿಂಗ್ ಕೊಡ್ತಿರ್ತಾರೆ, ಅದ್ರ ಜೊತೆಗೆ ನಿಮ್ಗೆ ಎಜುಕೇಶನ್ ಕೂಡ ಕೊಡ್ತಿರ್ತಾರೆ, ಶಿಕ್ಷಣ ಕೂಡ ಕೊಡ್ತಿರ್ತಾರೆ. ಸೊ ನಿಮ್ಗೆ ಯಾವ ತರ ಮಾಡಬೇಕು, ಯಾವ ತರ ಕೆಲಸವನ್ನು ಮಾಡಬೇಕು, ಆ ನಂತರ ನೀವು ತಪ್ಪಿದಲ್ಲಿ ನಿಮ್ಗೆ ಏನ್ ಮಾಡ್ತಾರೆ, ಗೈಡ್ಲೈನ್ಸ್ ಅನ್ನು ಕೊಡ್ತಾರೆ. ಸೊ ನಿಮ್ಗೆ ಅಲ್ಲಿ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇದನ್ನೇ ಹೀಗೆ ಮಾಡಬೇಕು, ಈ ಪ್ರೊಸೆಸ್ ಯಾಕೆ ಮಾಡಬೇಕು, ಸೊ ಆ ತರ ಎಲ್ಲ ಏನ್ ಮಾಡ್ತಾರೆ, ನಿಮ್ಗೆ ಎಜುಕೇಶನ್ ಅನ್ನ ಕೊಡ್ತಾರೆ, ಶಿಕ್ಷಣವನ್ನು ಕೊಡ್ತಾರೆ. ಸೊ ಇದು ಎಜುಕೇಶನ್ ಆಗಿದೆ. ಥರ್ಡ್ ಡೆವಲಪ್ಮೆಂಟ್ ಅಂತ ಬರುತ್ತೆ, ಅಭಿವೃದ್ಧಿ ಅಂತ ಬರುತ್ತೆ. ಈಗಾಗಲೇ ನಿಮಗೆ ಹೇಳಿದ್ದೀನಿ, ಡೆವಲಪ್ಮೆಂಟ್ ಅಂದ್ರೆ ಏನಾಗುತ್ತೆ, ದ ಲರ್ನಿಂಗ್ ಅಪರ್ಚುನಿಟೀಸ್ ಡಿಸೈನ್ ಟು ಹೆಲ್ಪ್ ದ ಎಂಪ್ಲಾಯೀಸ್ ಗ್ರೋ. ಸೊ ಇದೇನ್ ಮಾಡುತ್ತೆ, ಎಂಪ್ಲಾಯಿಯ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಸೊ ಗ್ರೋತ್ ಅಂತ ಹೇಳಿದ್ರೆ ಬೆಳವಣಿಗೆ. ಸೊ ಎಂಪ್ಲಾಯಿಗೆ ಏನಾಗುತ್ತೆ, ಒಂದು ಲರ್ನಿಂಗ್ ಅಪರ್ಚುನಿಟಿ ಕೊಡುತ್ತೆ. ಸೊ ಒಂದು ಅವಕಾಶ ಕೊಡುತ್ತೆ, ಅದಕ್ಕೆ ಬೆಳವಣಿಗೆಗೆ ಒಂದು ಅವಕಾಶ ಕೊಡುತ್ತೆ. ಸೊ ಇಲ್ಲಿ ಏನ್ ಮಾಡುತ್ತೆ, ಇದನ್ನ ಯಾಕೆ ಡಿಸೈನ್ ಮಾಡಿರ್ತಾರೆ, ಎಂಪ್ಲಾಯಿಯ ಗ್ರೋತ್ ಆಗೋ ಸಲುವಾಗಿನೇ ಏನ್ ಮಾಡಿರ್ತಾರೆ, ಇದನ್ನ ಯೂಸ್ ಮಾಡಿರ್ತಾರೆ. ಸೊ ಇದನ್ನ ಅಭಿವೃದ್ಧಿಯನ್ನು ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿ ಏನಾಗುತ್ತೆ, ಲರ್ನಿಂಗ್ ಅಪರ್ಚುನಿಟೀಸ್ ಇರ್ತವೆ. ಸೊ ಯಾರಿಗೆ, ಎಂಪ್ಲಾಯೀಸ್ಗೆ ಇರ್ತವೆ. ಸೊ ಅವನು ಜಾಸ್ತಿ ಕಲಿಬಹುದು ಅಥವಾ ಕಡಿಮೆ ಕಲಿಬಹುದು. ಸೊ ಅವನಿಗೆ ಒಂದು ಅಪರ್ಚುನಿಟಿಯನ್ನು ಕೊಡ್ತಾರೆ, ಸಹಾಯವನ್ನು ಮಾಡ್ತಾರೆ. ಸೊ ಮತ್ತೆ ಏನ್ ಮಾಡ್ತಾರೆ, ಸೊ ಇದೇನ್ ಮಾಡುತ್ತೆ, ಅವನಿಗೆ ಇಂಡೈರೆಕ್ಟ್ಲಿ ಏನ್ ಮಾಡುತ್ತೆ, ಅವನ ಗ್ರೋತ್ ಕೂಡ ಆಗುತ್ತೆ. ಇಂಡಿವಿಜುವಲ್ ಗ್ರೋತ್ ಅಂತ ಏನ್ ಕರೀತಾರೆ, ಸೊ ಅವನ ಪರ್ಸನಲ್ ಗ್ರೋತ್ ಅಂತ ಏನ್ ಕರೀತಾರೆ, ಅದು ಕೂಡ ಇಲ್ಲಿ ಆಗುತ್ತೆ. ಸೊ ಇದಕ್ಕೆ ನಾವು ಡೆವಲಪ್ಮೆಂಟ್ ಅಂತ ಕರಿತೀವಿ, ಅಭಿವೃದ್ಧಿ ಅಂತ ಕರಿತೇವೆ. ಸೊ ಇವು ಮೂರು ಬೇರೆ ಬೇರೆ ಕಾನ್ಸೆಪ್ಟ್ ಆಗಿವೆ. ಆದ್ರೂ ಕೂಡ ನಾವು ಏನ್ ಮಾಡ್ತೀವಿ, ಇವಷ್ಟು ಒಂದೇ ಇದರಲ್ಲಿ ಏನ್ ಮಾಡ್ತೀವಿ, ಅಲ್ಲಿ ತಗೊಳ್ತೀವಿ. ಸೊ ಟ್ರೈನಿಂಗ್ ಅಂತ ಬಂದಾಗ ನಾವೇನ್ ಮಾಡ್ತೀವಿ, ಅವನಿಗೆ ಟ್ರೈನಿಂಗ್ ಕೊಡ್ತೀವಿ, ಎಜುಕೇಶನ್ ಕೊಡ್ತೀವಿ, ಅದರ ಬಗ್ಗೆ ಅವನಿಗೆ ಶಿಕ್ಷಣವನ್ನು ಕೊಡ್ತೀವಿ. ಆನಂತರ ಏನ್ ಮಾಡ್ತೀವಿ, ಅವನ ಅಭಿವೃದ್ಧಿಗೆ ಏನ್ ಮಾಡ್ತೀವಿ, ಸಹಾಯವನ್ನು ಮಾಡ್ತೀವಿ. ಸೊ ಇವಿಷ್ಟು ಪಾಯಿಂಟ್ಸ್ ಏನ್ ಮಾಡ್ತಾರೆ, ಆರ್ಗನೈಸೇಷನ್ ಅಲ್ಲಿ ಪ್ರೊವೈಡ್
ಸೊ ಇಲ್ಲಿ ಒಂದು ಡಿಫರೆನ್ಸ್ ಇದೆ. ಸೊ ಡಿಫರೆನ್ಸ್ ಬಿಟ್ವೀನ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಟ್ರೈನಿಂಗ್ ತರಬೇತಿ ಮತ್ತೆ ಡೆವಲಪ್ಮೆಂಟ್ ಅಭಿವೃದ್ಧಿಗೆ ಏನು ವ್ಯತ್ಯಾಸ ಅನ್ನೋದನ್ನ ನಾವಿಲ್ಲಿ ನೋಡ್ತೇವೆ. ಸೊ ಮೊದಲನೇ ಪಾಯಿಂಟ್ ಟ್ರೈನಿಂಗ್ ಅಲ್ಲಿ ಮೊದಲನೇ ಪಾಯಿಂಟ್ ಕೊಟ್ಟಿದ್ದಾರೆ, ಇಟ್ ಇಸ್ ಅ ಪ್ರೋಸೆಸ್ ಆಫ್ ಇನ್ಕ್ರೀಸಿಂಗ್ ಸ್ಕಿಲ್ಸ್ ಅಂಡ್ ನಾಲೆಜ್. ಸೊ ಇದೇನ್ ಮಾಡುತ್ತೆ, ಸೊ ಇದು ಒಂದು ಪ್ರಕ್ರಿಯೆ ಆಗಿದೆ. ಸೊ ಇಲ್ಲಿ ಏನ್ ಮಾಡುತ್ತೆ, ಏನಾಗುತ್ತೆ, ಸ್ಕಿಲ್ಸ್ ಗಳು ಇರ್ತವೆ. ಸೊ ವರ್ಕಿಂಗ್ ಸ್ಕಿಲ್ಸ್ ಅಂತ ಏನ್ ಕರೀತಾರೆ, ಸೊ ಅವನ್ನ ಏನ್ ಮಾಡುತ್ತೆ, ಇದು ಜಾಸ್ತಿ ಮಾಡುತ್ತೆ. ಸೊ ಇಲ್ಲಿ ಕೌಶಲ್ಯ ಅಂತ ಏನ್ ಕರೀತಾರೆ ಅವನ್ನ ಜಾಸ್ತಿ ಮಾಡುತ್ತೆ. ಅದ್ರ ಜೊತೆಗೆ ಏನ್ ಮಾಡುತ್ತೆ, ನಿಮ್ಮ ನಾಲೆಜ್ ಅನ್ನು ಕೂಡ ಏನ್ ಮಾಡುತ್ತೆ ಇಲ್ಲಿ ಜಾಸ್ತಿ ಮಾಡುತ್ತೆ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಶಿಕ್ಷಣ ಅಂತ, ತರಬೇತಿ ಅಂತ ಕರಿತೀವಿ. ಸೊ ಈಗಾಗಲೇ ನಾನು ಹೇಳಿದೀನಿ, ಏನ್ ಮಾಡುತ್ತೆ, ಇನ್ಕ್ರೀಸ್ ಸ್ಕಿಲ್ಸ್. ಸೊ ವರ್ಕಿಂಗ್ ಸ್ಕಿಲ್ ಅನ್ನ ಜಾಸ್ತಿ ಮಾಡುತ್ತೆ, ಅದ್ರ ಜೊತೆಗೆ ಏನ್ ಮಾಡುತ್ತೆ, ನಮಗೆ ನಾಲೆಜ್ ಕೂಡ ಕೊಡುತ್ತೆ. ಡೆವಲಪ್ಮೆಂಟ್ ಗೆ ಬರೋಣ. ಸೊ ಡೆವಲಪ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಟ್ ಇಸ್ ಅ ಪ್ರೋಸೆಸ್ ಆಫ್ ಲರ್ನಿಂಗ್ ಅಂಡ್ ಗ್ರೋತ್. ಸೊ ಇದೇನ್ ಮಾಡುತ್ತೆ, ಪ್ರೋಸೆಸ್ ಆಫ್ ಲರ್ನಿಂಗ್ ಮತ್ತೆ ಗ್ರೋತ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಿದೆ, ನಮ್ಮ ವರ್ಕಿಂಗ್ ಸ್ಕಿಲ್ ಜಾಸ್ತಿ ಆಗ್ತವೆ, ನಾಲೆಜ್ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಲರ್ನಿಂಗ್ ಬರುತ್ತೆ. ಸೊ ಕಲಿಕೆ ಜಾಸ್ತಿ ಆಗುತ್ತೆ. ಸೊ ಕಲಿಕೆ ಮತ್ತೆ ಪ್ರೊಸೆಸ್ ಆಫ್ ಕಲಿಕೆ, ಪ್ರೊಸೆಸ್ ಆಫ್ ಲರ್ನಿಂಗ್. ಸೊ ಕಲಿಕೆಯ ಒಂದು ಪ್ರೊಸೆಸ್ ಆಗಿದೆ, ಪ್ರಕ್ರಿಯೆ ಆಗಿದೆ. ಅದರ ಜೊತೆಗೆ ಏನಾಗಿದೆ, ಬೆಳವಣಿಗೆಗೂ ಏನಿದೆ, ಬೆಳವಣಿಗೆಯ ಪ್ರಕ್ರಿಯೆ ಆಗಿದೆ. ಸೊ ಇಲ್ಲಿ ಏನಾಗುತ್ತೆ, ಪ್ರೊಸೆಸ್ ಆಫ್ ಲರ್ನಿಂಗ್. ಸೊ ಕಲಿಯೋದು ಮತ್ತೆ ಏನಾಗುತ್ತೆ, ನಮ್ಮ ಬೆಳವಣಿಗೆಗೆ ಏನಾಗುತ್ತೆ, ಸಹಾಯವನ್ನು ಮಾಡುತ್ತೆ. ಇದಕ್ಕೆ ಅಭಿವೃದ್ಧಿ ಅಂತ ಕರಿತೇವೆ. ಸೆಕೆಂಡ್ ಒನ್, ಎನೇಬಲ್ಸ್ ಎಂಪ್ಲಾಯೀಸ್ ಟು ಡೂ ದ ಜಾಬ್ ಬೆಟರ್. ಸೊ ಇದೇನ್ ಮಾಡುತ್ತೆ, ಯಾವುದು ಟ್ರೈನಿಂಗ್ ಏನ್ ಮಾಡುತ್ತೆ, ತರಬೇತಿ ಏನ್ ಮಾಡುತ್ತೆ, ಎಂಪ್ಲಾಯೀಸ್ ಗಳಿಗೆ ಜಾಬ್ ಅನ್ನು ಮಾಡೋದಕ್ಕೆ, ಸೊ ಅವರ ಕೆಲಸವನ್ನು ಮಾಡೋದಕ್ಕೆ, ಈಸಿಲಿ ಕೆಲಸವನ್ನು ಮಾಡೋದಕ್ಕೆ, ಚೆನ್ನಾಗಿ ಕೆಲಸವನ್ನು ಮಾಡೋದಕ್ಕೆ ಏನ್ ಮಾಡುತ್ತೆ, ಸಹಾಯವನ್ನು ಮಾಡುತ್ತೆ. ಸೊ ಡೆವಲಪ್ಮೆಂಟ್ ಗೆ ಬಂದಾಗ, ಅಭಿವೃದ್ಧಿಗೆ ಬಂದಾಗ, ಎನೇಬಲ್ಸ್ ದ ಓವರ್ ಆಲ್ ಗ್ರೋತ್ ಆಫ್ ಎಂಪ್ಲಾಯಿ. ಬರೀ ಜಾಬ್ಗೆ ಸೀಮಿತ ಅಲ್ಲ. ಸೊ ಏನಾಗುತ್ತೆ, ಓವರ್ ಆಲ್ ಡೆವಲಪ್ಮೆಂಟ್ ಏನಾಗುತ್ತೆ ಇಲ್ಲಿ ಆಗುತ್ತೆ. ಥರ್ಡ್, ಇಟ್ ಈಸ್ ಅ ಜಾಬ್ ಓರಿಯೆಂಟೆಡ್ ಪ್ರೊಸೆಸ್. ಸೊ ಟ್ರೈನಿಂಗ್ ಅನ್ನೋದು ಏನಿದೆ, ಸೊ ಇಲ್ಲಿ ಏನಿದೆ, ಜಾಬ್ ಓರಿಯೆಂಟೆಡ್ ಪ್ರೊಸೆಸ್ ಇದೆ, ಉದ್ಯೋಗ ಆಧಾರಿತ ಪ್ರಕ್ರಿಯೆ ಆಗಿದೆ. ಸೊ ಇಲ್ಲಿ ಏನಾಗುತ್ತೆ, ನಾವು ಬರೀ ಏನ್ ಮಾಡ್ತೀವಿ, ಜಾಬ್ ರಿಲೇಟೆಡ್ ಪ್ರೊಸೆಸ್ ಅನ್ನ ಏನ್ ಮಾಡ್ತೀವಿ ಇಲ್ಲಿ ನೋಡ್ತೀವಿ. ಎಲ್ಲಿ ಟ್ರೈನಿಂಗ್. ಡೆವಲಪ್ಮೆಂಟ್ ಅಲ್ಲಿ ಏನಾಗುತ್ತೆ, ಇಟ್ ಇಸ್ ಅ ಕ್ಯಾರಿಯರ್ ಓರಿಯೆಂಟೆಡ್ ಪ್ರೊಸೆಸ್ ಆಗಿದೆ. ಸೊ ಇಲ್ಲಿ ಏನಾಗುತ್ತೆ, ಬರೀ ನಮ್ಮ ಜಾಬ್ಗೆ ಸೀಮಿತ ಆಗಿಲ್ಲ. ಸೊ ಏನಾಗುತ್ತೆ, ಇಲ್ಲಿ ವೃತ್ತಿ ಜೀವನ ಕೂಡ ಏನಾಗುತ್ತೆ, ವೃತ್ತಿ ಜೀವನ ಆಧಾರಿತ ಪ್ರಕ್ರಿಯೆ ಆಗಿದೆ. ಸೊ ಇಲ್ಲಿ ಏನಾಗುತ್ತೆ, ನಮ್ಮ ಜಾಬ್ಗೆ ಸೀಮಿತ ಆಗೋದಿಲ್ಲ, ನಮಗೆ ಫ್ಯೂಚರ್ ಅಲ್ಲಿ ನಮ್ಮ ಕರಿಯರ್ ಗ್ರೋತ್ ಕೂಡ ಆಗೋದಕ್ಕೆ ಏನ್ ಮಾಡುತ್ತೆ, ಇದು ಸಹಾಯ ಮಾಡುತ್ತೆ. ಸೊ ಇವಿಷ್ಟು ಡಿಫರೆನ್ಸ್ ಇದಾವೆ. ಸೊ ವ್ಯತ್ಯಾಸ ಇದೆ, ಯಾವುದರ ಬಗ್ಗೆ ಇದೆ, ಟ್ರೈನಿಂಗ್ ಮತ್ತೆ ಡೆವಲಪ್ಮೆಂಟ್ ಬಗ್ಗೆ ಇದೆ. ಸೊ ಈಗ ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ತಾ ಇದ್ವಿ. ಸೊ ಅದು ಯಾವ್ದಪ್ಪ ಅಂತ ಹೇಳಿದ್ರೆ, ಮೆಥಡ್ಸ್ ಆಫ್ ಟ್ರೈನಿಂಗ್ ಅಂತ ಬರುತ್ತೆ. ಸೊ ಟ್ರೈನಿಂಗ್ ಅಲ್ಲಿ ಒಂದಿಷ್ಟು ಮೆಥಡ್ಸ್ ಗಳು ಬರ್ತವೆ. ಸೊ ಒಂದೇದು ಆಫ್ಲೈನ್ ಮೆಥಡ್ ಅಂತ ಬರುತ್ತೆ, ಇನ್ನೊಂದು ಆನ್ಲೈನ್ ಮೆಥಡ್ ಅಂತ ಬರುತ್ತೆ. ಸೊ ಅದನ್ನ ನಾನೀಗ ಸ್ಟಾರ್ಟ್ ಮಾಡ್ತೀನಿ. ಸೊ ಸ್ಟೂಡೆಂಟ್ಸ್, ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಟ್ರೈನಿಂಗ್ ಅಲ್ಲಿ ಮೆಥಡ್ಸ್ ಅನ್ನು ನೋಡ್ತಾ ಇದ್ದೀವಿ. ಸೊ ಮೆಥಡ್ಸ್ ಆಫ್ ಟ್ರೈನಿಂಗ್ ಅಂತ ಕರಿತೀವಿ, ತರಬೇತಿಯ ವಿಧಾನಗಳು ಅಂತ ಕರಿತೀವಿ. ಸೊ ಅದರಲ್ಲಿ ಎರಡು ಮೆಥಡ್ಸ್ ಗಳು ಇರ್ತವೆ. ಸೊ ಮೊದಲನೇದು ಆನ್ ದ ಜಾಬ್ ಮೆಥಡ್ ಅಂತ ಬರುತ್ತೆ, ಕಾರ್ಯನಿರ್ವಹಿತ ವಿಧಾನ ಅಂತ ಬರುತ್ತೆ. ಇನ್ನೊಂದು ಆಫ್ ದ ಜಾಬ್ ಮೆಥಡ್ ಅಂತ ಬರುತ್ತೆ, ಕಾರ್ಯೇತರ ವಿಧಾನ ಅಂತ ಹೇಳ್ತೀವಿ. ಸೊ ಆನ್ ದ ಜಾಬ್ ಮೆಥಡ್ಸ್ ಅಂತ ಹೇಳಿದ್ರೆ, ಕಾರ್ಯನಿರ್ವಹಿತ ವಿಧಾನ ಅಂತ ಹೇಳಿದ್ರೆ, ಅಪ್ಲೈ ಟು ದ ವರ್ಕ್ ಪ್ಲೇಸ್ ವೈ ಎಂಪ್ಲಾಯಿ ಇಸ್ ಆಕ್ಚುಲಿ ವರ್ಕಿಂಗ್ ಅಂತಂದ್ರೆ, ಸೊ ಎಂಪ್ಲಾಯಿ ಏನ್ ಆಕ್ಚುಲಿ ವರ್ಕ್ ಮಾಡ್ತಾ ಇರ್ತಾನೆ, ಸೊ ಅಲ್ಲಿ ಈ ಮೆಥಡ್ಸ್ ಗಳನ್ನ ನಾವು ಏನ್ ಮಾಡ್ತೀವಿ, ಅಲ್ಲಿ ಅಪ್ಲೈ ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಆನ್ ದ ಜಾಬ್ ಮೆಥಡ್ ಅಂತ ಕರಿತೀವಿ. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಎಂಪ್ಲಾಯೀಸ್ ಗಳು ಕೆಲಸ ಮಾಡುವಾಗ ಏನ್ ಮಾಡ್ತಾರೆ, ಅಲ್ಲಿ ಅವರಿಗೆ ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಏನ್ ಕರಿತೀವಿ, ಆನ್ ದ ಜಾಬ್ ಮೆಥಡ್ ಅಂತ ಕರಿತೀವಿ. ಸೊ ಇನ್ನೊಂದು ಬರುತ್ತೆ ಆಫ್ ದ ಜಾಬ್ ಮೆಥಡ್ ಅಂತ ಬರುತ್ತೆ, ಯೂಸ್ ಅವೇ ಫ್ರಮ್ ವರ್ಕ್ ಪ್ಲೇಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನ್ ಮಾಡ್ತಾರೆ, ಆಫ್ ದ ಜಾಬ್ ಮೆಥಡ್ ಇಲ್ಲಿ ಏನ್ ಮಾಡ್ತಾರೆ, ಕೆಲಸ ಮಾಡೋ ಜಾಗಗಳು ಬೇರೆ ಕಡೆ ಇರುತ್ತೆ, ಅವರಿಗೆ ಟ್ರೈನಿಂಗ್ ಕೊಡೋ ಜಾಗ ಬೇರೆ ಕಡೆ ಇರುತ್ತೆ. ಸೊ ಅದಕ್ಕೆ ನಾವು ಏನ್ ಕರಿತೀವಿ, ಆಫ್ ದ ಜಾಬ್ ಮೆಥಡ್ ಅಂತ ಕರಿತೀವಿ. ಸೊ ನೀವು ಸಿಂಪಲ್ ಆಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದು ಆನ್ ಆಫ್ ಅಂತ ಇದೆ. ಸೊ ಆನ್ ಅಂತ ಇದ್ರೆ ಏನು, ಕೆಲಸ ಮಾಡುವಾಗ ಏನ್ ಮಾಡ್ತಾರೆ, ಟ್ರೈನಿಂಗ್ ಅನ್ನು ಕೊಡ್ತಾರೆ. ಆಫ್ ದ ಜಾಬ್ ಅಂತ ಹೇಳಿದ್ರೆ, ಕೆಲಸ ಮಾಡೋ ಜಾಗ ಬೇರೆ ಕಡೆ ಇರುತ್ತೆ, ಅವರಿಗೆ ಟ್ರೈನಿಂಗ್ ಕೊಡೋ ಜಾಗ ಬೇರೆ ಕಡೆ ಇರುತ್ತೆ. ಸೊ ಇಷ್ಟು ನೀವು ಏನ್ ಮಾಡ್ಬೇಕು, ಇದನ್ನ ನೆನಪಿಟ್ಕೊಳ್ಬೇಕು. ಸೊ ಈ ನೆನಪಿಟ್ಕೊಂಡ್ರೆ ಏನಾಗುತ್ತೆ, ನಿಮಗೆ ಈಸಿಲಿ ನೀವೇನ್ ಮಾಡ್ಬೋದು, ಅದನ್ನ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಈಸಿಲಿ ಏನ್ ಮಾಡ್ಬೋದು, ಅಲ್ಲಿ ಬರೀಬಹುದು. ಸೊ ಈಗ ನಾವು ಆನ್ ದ ಜಾಬ್ ಮೆಥಡ್ಸ್ ಅಲ್ಲಿ ಟೈಪ್ಸ್ ಗಳು ಬರ್ತವೆ, ಸಬ್ ಪಾಯಿಂಟ್ಸ್ ಗಳು ಬರ್ತವೆ, ಸಬ್ ಟೈಪ್ಸ್ ಗಳು ಬರ್ತವೆ. ಸೊ ಅದರಲ್ಲಿ ಯಾವ ಬರ್ತವೆ ಅನ್ನೋದನ್ನ ಒಂದೊಂದನ್ನೇ ನೋಡ್ತಿರೋಣ. ಫಸ್ಟ್ ಒನ್ ಬರುತ್ತೆ ಆನ್ ದ ಜಾಬ್ ಮೆಥಡ್ ಅಲ್ಲಿ, ಫಸ್ಟ್ ಒನ್ ಬರುತ್ತೆ. ಸೊ ಇಲ್ಲಿ
ಇವೇನಿರ್ತವೆ ಈ ಮೆಥಡ್ಸ್ಗಳು ಏನಿರ್ತವೆ ವರ್ಕಿಂಗ್ ಮಾಡ್ತಾ ಇರ್ತಾರೆ. ಸೊ ಅವಾಗ ಏನ್ ಮಾಡ್ತಾ ಇರ್ತಾರೆ ಅವ್ರಿಗೆ ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಈ ತರ ಇದ್ದಾಗ ನಾವು ಏನಂತ ಕರಿತೀವಿ ಆನ್ ದ ಜಾಬ್ ಅಂತ ಕರಿತೀವಿ. ಸೊ ಇದರಲ್ಲಿ ಮುಂದೆ ಬರುತ್ತೆ ಅಪರೆಂಟಿಸ್‌ಶಿಪ್ ಪ್ರೋಗ್ರಾಮ್ ಅಂತ ಬರುತ್ತೆ. ಸೊ ಪ್ರಶಿಕ್ಷಣ ಕಾರ್ಯಕ್ರಮಗಳು ಅಂತ ಬರುತ್ತೆ. ಸೊ ಇಲ್ಲಿ ಏನ್ ಮಾಡ್ತಾರೆ ಅಪರೆಂಟಿಸ್‌ಶಿಪ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ ಅಂದ್ರೆ ಪುಟ್ಸ್ ಟ್ರೈನಿಂಗ್ ಅಂಡರ್ ಗೈಡೆನ್ಸ್ ಆಫ್ ಮಾಸ್ಟರ್ ವರ್ಕರ್ಸ್. ಸೊ ಇಲ್ಲಿ ಏನ್ ಮಾಡ್ತಾರೆ ಮಾಸ್ಟರ್ ವರ್ಕರ್ ಅಂತ ಕರೀತಾರೆ. ಸೊ ಯಾರಿಗೆ ಎಕ್ಸ್ಪೀರಿಯನ್ಸ್ ಇದೆ ವರ್ಕ್ ಅಲ್ಲಿ ಅವರಿಗೆ ಮಾಸ್ಟರ್ ವರ್ಕರ್ ಅಂತ ಕರಿತೀವಿ. ಸೊ ಟ್ರೈನಿಂಗ್ ಅಂತ ಹೇಳಿದ್ರೆ ಸೊ ಇಲ್ಲಿ ಟ್ರೈನಿಂಗ್ ಅಂತ ಹೇಳಿದ್ರೆ ಯಾರು ಕಲಿತಾ ಇರ್ತಾರೆ ಸೊ ಅವರಿಗೆ ನಾವು ಟ್ರೈನಿಂಗ್ ಅಂತ ಕರಿತೀವಿ. ಸೊ ಅವರನ್ನ ಏನ್ ಮಾಡ್ತಾರೆ ಟ್ರೈನಿಂಗ್ ಗಳನ್ನ ಏನ್ ಮಾಡ್ತಾರೆ ಮಾಸ್ಟರ್ ವರ್ಕರ್ ಯಾರು ಇರ್ತಾರೆ ಸೊ ಅವ್ರ ಅಂಡರ್ ಏನ್ ಮಾಡ್ತಾರೆ ಅವ್ರನ್ನ ಟ್ರೈನಿಂಗ್ ಅಂತ ಏನ್ ಮಾಡ್ತಾರೆ ಅಲ್ಲಿ ತಗೊಳ್ತಾರೆ. ಸೊ ಅವ್ರಿಗೆ ಏನ್ ಮಾಡ್ತಾರೆ ಅವ್ರ ಜೊತೆಗೆ ಕೆಲಸ ಮಾಡ್ಕೊಂಡ್ರೆ ಏನ್ ಮಾಡ್ತಾರೆ ಅವರು ಕೂಡ ಏನ್ ಮಾಡ್ತಾರೆ ಹೇಳಿಕೊಡ್ತಾರೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ITI ಸ್ಟೂಡೆಂಟ್ಸ್ ಅನ್ನ ಸೊ ಏನ್ ಮಾಡ್ತಾರೆ ಅವ್ರು ಏನ್ ಮಾಡ್ತಾರೆ ಅವ್ರಿಗೆ ಪ್ರಾಕ್ಟಿಕಲ್ ಗಿಂತ ಜಾಸ್ತಿ ಏನಿರುತ್ತೆ ಅಲ್ಲಿ ವರ್ಕ್ ಪ್ಲೇಸ್ ಅಲ್ಲಿ ಏನ್ ಮಾಡ್ತಾರೆ ಅವ್ರು ವರ್ಕ್ ಅನ್ನ ಮಾಡ್ತಾರೆ. ಸೊ ITI ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ 3 days ಅವ್ರು ಏನ್ ಮಾಡ್ತಾರೆ ಕಾಲೇಜ್ ಹೋಗ್ತಾರೆ, ಇನ್ನು 3 days ಏನ್ ಮಾಡ್ತಾರೆ ಫ್ಯಾಕ್ಟರಿ ಹೋಗ್ತಾರೆ. ಸೊ ಫ್ಯಾಕ್ಟರಿಯಲ್ಲಿ ಯಾವ ತರ ಕೆಲಸ ಮಾಡ್ತಾರೆ ಸೊ ಅಲ್ಲಿ ಪ್ರೆಸೆನ್ಸ್ ಯಾವ ತರ ಇರುತ್ತೆ ಅನ್ನೋದನ್ನ ಏನ್ ಮಾಡ್ತಾರೆ ಅಲ್ಲಿ ಮಾಸ್ಟರ್ ವರ್ಕರ್ಸ್ ಅಂತ ಏನಿರ್ತಾರೆ ಕೆಲಸ ಮಾಡೋರು ಏನಿರ್ತಾರೆ ಲೇಬರ್ಸ್ಗಳು ಅಥವಾ ಎಂಪ್ಲಾಯ್ಸ್ಗಳು ಏನಿರ್ತಾರೆ ಸೊ ಅವ್ರ ಹತ್ರನೇ ಏನ್ ಮಾಡ್ತಾರೆ ಡೈರೆಕ್ಟ್ ಆಗಿ ಅವ್ರಿಗೆ ಗೈಡೆನ್ಸ್ ಅಂತ ಗೈಡರ್ ಅಂತ ಹೇಳ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ ಅವರ ಗೈಡೆನ್ಸ್ ಏನ್ ಮಾಡ್ತಾರೆ ಟ್ರೈನಿಂಗ್ಸ್ ಯಾರು ಕಲಿತಾ ಇರ್ತಾರೆ ಸೊ ಅವ್ರು ಏನ್ ಮಾಡ್ತಾರೆ ಅಲ್ಲಿ ಕಲಿತಾರೆ. ಸೊ ಇನ್ನೊಂದು ಎಕ್ಸಾಂಪಲ್ ಇದೆ NTM ಸ್ಟೂಡೆಂಟ್ಸ್ ಅಂತ ಇದೆ. ಸೊ ಇವರು ಕೂಡ ಹಾಗೆ ಇರ್ತಾರೆ 3 ದಿವಸ ಕಾಲೇಜ್ ಹೋಗ್ತಾರೆ, ಇನ್ನು 3 ದಿವಸ ಏನ್ ಮಾಡ್ತಾರೆ ಫೀಲ್ಡ್ ಹೋಗ್ತಾರೆ. ಸೊ ಅಂದ್ರೆ ಎಲ್ಲಿ ಆಕ್ಚುಯಲ್ ಕೆಲಸ ನಡೆಯುತ್ತೆ ಅಲ್ಲೇ ಏನ್ ಮಾಡ್ತಾರೆ ಎಕ್ಸ್ಪೀರಿಯನ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನು ಅಲ್ಲಿ ತಗೊಳ್ತಾರೆ. ಸೊ ಇದು ಅಪರೆಂಟಿಸ್‌ಶಿಪ್ ಪ್ರೋಗ್ರಾಮ್ ಅಂತ ಕರೀತೀವಿ. ಸೆಕೆಂಡ್ ಒನ್ ಕೋಚಿಂಗ್ ಅಂತ ಕರೀತೀವಿ. ಸೊ ಸೆಕೆಂಡ್ ಮೆಥಡ್ ಯಾವುದು ಕೋಚಿಂಗ್ ಬರುತ್ತೆ, ವ್ಯಕ್ತಿಗತ ತರಬೇತಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸುಪೀರಿಯರ್ ಗೈಡ್ಸ್ ಅಂಡ್ ಇನ್ಸ್ಟ್ರಕ್ಟ್ ಟ್ರೈನಿಂಗ್ ಆಸ್ ಕೋಚ್. ಸೊ ಇಲ್ಲಿ ಏನಾಗುತ್ತೆ ಸುಪೀರಿಯರ್ ಅಂತ ಹೇಳಿದ್ರೆ ಹೈಯರ್ ಜಾಬ್ ಅಲ್ಲಿ ಹೈಯರ್ ಪೊಸಿಷನ್ ಅಲ್ಲಿ ಇರೋ ವ್ಯಕ್ತಿ. ಸೊ ಅಂದ್ರೆ ಎಂಪ್ಲಾಯಿ ಇರ್ಬೋದು, ಸೊ ಎಂಪ್ಲಾಯರ್ ಇರ್ಬೋದು. ಸೊ ಎಂಪ್ಲಾಯರ್ ಅಂತ ಹೇಳಿದ್ರೆ ಹೈಯರ್ ಪೊಸಿಷನ್ ಅಲ್ಲಿ ಇರೋ ವ್ಯಕ್ತಿ. ಸೊ ಅಲ್ಲಿ ಮ್ಯಾನೇಜರ್ ಕೂಡ ಆಗಿರ್ಬೋದು, ಟ್ರೈನಿಂಗ್ ಕೂಡ ಆಗಿರ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸುಪೀರಿಯರ್ ಏನ್ ಮಾಡ್ತಾರೆ ಸೊ ಆ ವ್ಯಕ್ತಿ ಏನ್ ಮಾಡ್ತಾರೆ ಗೈಡ್ಸ್ ಅಂಡ್ ಇನ್ಸ್ಟ್ರಕ್ಟ್ಸ್ ಟ್ರೈನಿಂಗ್ ಆಸ್ ಕೋಚ್. ಸೊ ಇಲ್ಲಿ ಏನಾಗ್ತಾನೆ ಆ ಸುಪೀರಿಯರ್ ಏನಾಗ್ತಾನೆ ಮ್ಯಾನೇಜರ್ ಅಥವಾ ಇವು HR ಮ್ಯಾನೇಜರ್ ಅಥವಾ ಹೈಯರ್ ಪೊಸಿಷನ್ ಇರೋ ವ್ಯಕ್ತಿ ಏನಾಗ್ತಾನೆ ಕೋಚ್ ಅಂತ ಅನ್ಸ್ಕೊಳ್ತಾನೆ. ಸೊ ಅವನು ಕೋಚ್ ಆಗ್ತಾನೆ. ಸೊ ಅವನು ಏನ್ ಮಾಡ್ತಾನೆ ಟ್ರೈನಿಂಗ್ ಏನ್ ಮಾಡ್ತಾನೆ ಗೈಡೆನ್ಸ್ ಅನ್ನು ಮಾಡ್ತಾನೆ, ಅದ್ರ ಜೊತೆಗೆ ಏನ್ ಮಾಡ್ತಾನೆ ಇನ್ಸ್ಟ್ರಕ್ಷನ್ಸ್ ಅನ್ನು ಏನ್ ಮಾಡ್ತಾನೆ ಅವ್ರಿಗೆ ಕೊಡ್ತಾ ಇರ್ತಾನೆ. ಸೊ ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಬ್ಯಾಂಕ್ ಕೋಚಿಂಗ್ ಆಗಿರ್ಬೋದು. ಸೊ ಇಲ್ಲಿ ಏನಾಗುತ್ತೆ ಕಂಪನಿ ಅವರಿಗೆ ಏನಾಗ್ತಾರೆ ಒಂದಿಷ್ಟು ಕೋಚಿಂಗ್ ಗಳನ್ನು ಕೊಡ್ತಾರೆ ಅಥವಾ ಏನ್ ಮಾಡ್ತಾರೆ ಟೈಅಪ್ ಆಗಿರುತ್ತೆ. ಸೊ ಕಂಪನಿಯಿಂದ ಏನ್ ಮಾಡಿರ್ತಾರೆ ಒಂದು ಇನ್ಸ್ಟಿಟ್ಯೂಷನ್ ಗೆ ಟೈಅಪ್ ಮಾಡಿರ್ತಾರೆ, ಆ ಬ್ಯಾಂಕ್ ಇಂದ ಏನ್ ಮಾಡಿರ್ತಾರೆ ಒಂದಿಷ್ಟು ಇನ್ಸ್ಟಿಟ್ಯೂಟ್ ಗಳನ್ನ ಇದನ್ನ ಮಾಡಿರ್ತಾರೆ ಟೈಅಪ್ ಮಾಡಿರ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕೋಚಿಂಗ್ ಅನ್ನ ಕೊಡ್ತಾರೆ, ಅವ್ರ ಮೆಂಬರ್ ಇರ್ತಾರೆ ಆದ್ರೂ ಕೂಡ ಏನ್ ಮಾಡ್ತಾರೆ ನಿಮಗೆ ಕೋಚಿಂಗ್ ಅನ್ನು ಕೊಡ್ತಾರೆ. ಸೊ ಆ ತರ ಆಗಿರ್ಬೋದು. ಇನ್ನೊಂದು ಎಕ್ಸಾಂಪಲ್ ಇದೆ ಕ್ರಿಕೆಟ್ ಕೋಚಿಂಗ್ ಅಂತ ಇದೆ. ಸೊ ಇಲ್ಲಿ ಏನಾಗುತ್ತೆ ಸೊ ಕ್ರಿಕೆಟ್ ಕೋಚಿಂಗ್ ಅಂತ ಹೇಳಿದ್ರೆ ಈಗ ಯಾವ್ದೋ ಒಂದು ಕ್ರಿಕೆಟ್ ಬೋರ್ಡ್ ಇರುತ್ತೆ. ಸೊ ಅಲ್ಲಿ ಅವರು ಮೆಂಬರ್ ಆಗಿರ್ತಾರೆ. ಸೊ ಅವ್ರ ಬಗ್ಗೆ ಅವ್ರಿಗೆ ನಿಮ್ಗೆ ಕ್ರಿಕೆಟ್ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಅವ್ರು ಏನ್ ಮಾಡ್ತಾರೆ ನಿಮ್ಗೆ ಕ್ರಿಕೆಟ್ ಕೋಚಿಂಗ್ ಅನ್ನು ಕೊಟ್ಟಿರ್ತಾರೆ. ಸೊ ಈ ತರ ಆಗಿರ್ಬೋದು. ಸೊ ಇದಕ್ಕೆ ನಾವೇನಂತ ಕರಿತೀವಿ ಕೋಚಿಂಗ್ ಮೆಥಡ್ ಅಂತ ಕರಿತೀವಿ. ಸೊ ಇದು ಆನ್ ಜಾಬ್ ಟ್ರೈನಿಂಗ್ ಆಗಿರುತ್ತೆ. ಸೊ ಇಲ್ಲಿ ಏನ್ ಮಾಡ್ತೀವಿ ನೀವು ವರ್ಕ್ ಅನ್ನ ಮಾಡ್ತೀರಾ. ಸೊ ಇಲ್ಲಿ ಅದ್ರ ಜೊತೆ ಏನ್ ಮಾಡ್ತೀರಾ ಕೆಲಸನ ಕಲಿತೀರಾ, ಅದ್ರ ಜೊತೆಗೆ ವರ್ಕ್ ಕೂಡ ಏನ್ ಮಾಡ್ತೀರಾ ಇಲ್ಲಿ ಮಾಡ್ತಾ ಇರ್ತೀವಿ. ಸೊ ಇದು ಸೆಕೆಂಡ್. ಥರ್ಡ್ ಒನ್ ಇಂಟರ್ನ್ಶಿಪ್ ಟ್ರೈನಿಂಗ್ ಅಂತ ಬರುತ್ತೆ. ಸೊ ಮೂರನೇದು ಸ್ಥಾನಬದ್ಧ ಕಲಿಕಾ ತರಬೇತಿ ಅಂತ ಬರುತ್ತೆ. ಸೊ ಇದು ಏನಪ್ಪಾ ಅಂತ ಹೇಳಿದ್ರೆ ಜಾಯಿಂಟ್ ಪ್ರೋಗ್ರಾಮ್ ಆಫ್ ಟ್ರೈನಿಂಗ್ ವಿಚ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಬಿಸಿನೆಸ್ ಫರ್ಮ್ಸ್ ಕೋಆಪರೇಟ್. ಸೊ ಇಲ್ಲಿ ಏನಾಗುತ್ತೆ ಎಜುಕೇಶನಲ್ ಸಂಸ್ಥೆಗಳು ಮತ್ತೆ ಬಿಸಿನೆಸ್ ಫರ್ಮ್ಸ್ ಏನ್ ಮಾಡ್ತವೆ ಇಲ್ಲಿ ಜಾಯಿಂಟ್ ಟುಗೆದರ್. ಸೊ ಇದೇನ್ ಮಾಡ್ತಾರೆ ಒಬ್ಬರು ಏನ್ ಮಾಡ್ತಾರೆ ಒಂದು ಜಾಯಿಂಟ್ ಪ್ರೋಗ್ರಾಮ್ ಅನ್ನು ಮಾಡ್ತಾರೆ. ಸೊ ಇದಕ್ಕೆ ನಾವು ಏನ್ ಕರಿತೀವಿ ಇಂಟರ್ನ್ಶಿಪ್ ಟ್ರೈನಿಂಗ್ ಅಂತ ಕರಿತೀವಿ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ ಆರ್ಟಿಕಲ್ಶಿಪ್ ಅಂತ ಕೇಳಿದಿರಾ. ಸೊ ಆರ್ಟಿಕಲ್ಶಿಪ್ ಅಂದ್ರೆ ಯಾರು ಮಾಡ್ತಾರೆ ಸೊ ಯಾರು CA ಮಾಡ್ಬೇಕು ಅಂತ ಬಯಸ್ತಿರ್ತಾರೋ, ಫ್ಯೂಚರ್ ಅಲ್ಲಿ CA ಆಗ್ಬೇಕು ಅಂತ ಬಯಸ್ತಿರ್ತಾರೋ ಅವ್ರು ಏನ್ ಮಾಡ್ತಾರೆ ಆರ್ಟಿಕಲ್ಶಿಪ್ ಅಂತ ಕರೀತಾರೆ. ಸೊ ಅದನ್ನ ಏನ್ ಮಾಡ್ತಾರೆ ಆರ್ಟಿಕಲ್ಶಿಪ್ ಪ್ರೋಗ್ರಾಮ್ ಅನ್ನ ಅವರು ಮಾಡ್ತಾರೆ. ಅಂದ್ರೆ CA ಅಂಡರ್ ಅವರು ವರ್ಕ್ ಮಾಡ್ತಾರೆ. ಸೊ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಅನ್ನು ತಗೋತಾರೆ. ಸೊ ಅವ್ರಿಗೆ ಥಿಯರಾಟಿಕಲ್ ನಾಲೆಜ್ ಇರುತ್ತೆ. ಅವ್ರು ಏನ್ ಮಾಡ್ತಾರೆ ಪ್ರಾಕ್ಟಿಕಲ್ ನಾಲೆಜ್ ಗೋಸ್ಕರ ಏನ್ ಮಾಡ್ತಾರೆ CA ಅಂತ ಏನ್ ಮಾಡ್ತಿರ್ತಾರೆ ಅವ್ರ ಅಂಡರ್ ಕೆಲಸ ಮಾಡ್ತಿರ್ತಾರೆ. ಸೊ ಇನ್ನೊಂದು ಎಕ್ಸಾಂಪಲ್ ಅಂತಂದ್ರೆ MBA ಕ್ಯಾಂಡಿಡೇಟ್ಸ್ ಇರ್ತಾರೆ. MBA ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅವ್ರು ಸೆಕೆಂಡ್ ಇಯರ್ ಅಥವಾ ಫಸ್ಟ್ ಇಯರ್ ಅಲ್ಲಿ ಏನ್ ಮಾಡ್ತಾರೆ ಅವರಿಗೆ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ ಹಾಕ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ ಕಂಪನೀಸ್ ಗೆ ಹೋಗಿ ಏನ್ ಮಾಡ್ತಾರೆ
ಒಂದಿಷ್ಟು ದಿವಸ ಏನ್ ಮಾಡ್ತಾರೆ ಅಲ್ಲಿ ಕೆಲಸವನ್ನ ಮಾಡ್ತಾರೆ. ಸೊ ಹೇಗೆ ಕೆಲಸ ಮಾಡ್ತಾರೆ ಅಲ್ಲಿ ಕಂಪನಿಯಲ್ಲಿ, ಸೊ ಯಾವ ತರ ಇರುತ್ತೆ, ಸೊ ಯಾವ ತರ ಎನ್ವಿರಾನ್ಮೆಂಟ್ ಇರುತ್ತೆ ಅನ್ನೋದನ್ನ ಏನ್ ಮಾಡ್ತಾರೆ ಅಲ್ಲಿ ನೋಡ್ತಾರೆ. ಸೊ ಇದು ಏನು ಇಂಟರ್ನ್ಶಿಪ್ ಟ್ರೈನಿಂಗ್ ಅಂತ ಹೇಳ್ತಾರೆ. ಸೊ ಆಕ್ಚುಯಲ್ ವರ್ಕ್ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಏನ್ ಮಾಡ್ತಾರೆ ಈ ಟ್ರೈನಿಂಗ್ ಅನ್ನ ಮಾಡ್ತಾರೆ. ಲಾಸ್ಟ್ ಒನ್ ಬರುತ್ತೆ ಜಾಬ್ ರೊಟೇಷನ್ ಅಂತ ಬರುತ್ತೆ, ಕಾರ್ಯ ಆವರ್ತನೆ ಅಂತ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಜಾಬ್ ರೊಟೇಷನ್ ಅಂತ ಹೇಳಿದ್ರೆ ವ್ಯಕ್ತಿಯನ್ನ ಏನ್ ಮಾಡ್ತಾರೆ ಟ್ರೈನಿಂಗ್. ಸೊ ಟ್ರೈನಿಂಗ್ ಅಂದ್ರೆ ವ್ಯಕ್ತಿ. ಸೊ ಯಾರು ಕಲಿತಿರ್ತಾರೆ ಅವ್ರಿಗೆ ಟ್ರೈನಿಂಗ್ ಅಂತ ಕರಿತೀವಿ ನಾವು. ಶಿಫ್ಟಿಂಗ್ ಟ್ರೈನಿಂಗ್ ಫ್ರಮ್ ಒನ್ ಜಾಬ್ ಟು ಅನದರ್ ಜಾಬ್. ಸೊ ಏನ್ ಮಾಡ್ತೀವಿ ನಾವು ಒಂದು ಕೆಲಸದಿಂದ ಆ ಟ್ರೈನಿಂಗ್ ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಏನ್ ಮಾಡ್ತೀವಿ ಶಿಫ್ಟ್ ಮಾಡ್ತಾ ಇರ್ತೀವಿ, ಟ್ರಾನ್ಸ್ಫರ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ನಾವು ಏನ್ ಕರಿತೀವಿ ಜಾಬ್ ರೊಟೇಷನ್ ಅಂತ ಹೇಳ್ತೀವಿ. ಜಾಬ್ ಅನ್ನ ಏನ್ ಮಾಡ್ತಾ ಇರ್ತೀವಿ ರೊಟೇಷನ್ ಮಾಡ್ತಾ ಇರ್ತೀವಿ. ಸೊ ಅವರಿಗೆ ಇವತ್ತು ಒಂದು ಕೆಲಸ ಕೊಟ್ರೆ ನಾಳೆ ಒಂದು ಕೆಲಸ, ನಾಡಿದ್ದು ಒಂದು ಕೆಲಸ. ಸೊ ಆ ತರ ಏನ್ ಮಾಡ್ತೀವಿ ಅವ್ರಿಗೆ ಜಾಬ್ ರೊಟೇಷನ್ ಅನ್ನ ಮಾಡ್ತಾ ಇರ್ತೀವಿ. ಸೊ ಈ ತರ ಮಾಡ್ತಾರೆ ಜಾಬ್ ರೊಟೇಷನ್ ಅಂತ ಕರೀತಾರೆ. ಸೊ ಇದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಫ್ಯಾಕ್ಟರಿ ಲೇಬರ್ಸ್ ಅಂತ ಆಗ್ಬೋದು, ಲೇಬರ್ಸ್ ಅಂತ ಆಗ್ಬೋದು. ಸೊ ಇಲ್ಲಿ ಏನಾಗುತ್ತೆ ಫ್ಯಾಕ್ಟರಿ ಲೇಬರ್ಸ್ ಏನಾಗುತ್ತೆ ಯಾವುದೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇರ್ಬೋದು. ಸೊ ಕೋಲ್ಡ್ ಡ್ರಿಂಕ್ಸ್ ತಗೊಳ್ಳಿ. ಸೊ ಮೊದಲಿಗೆ ಅವ್ರಿಗೆ ಬಾಟಲ್ ಪ್ಯಾಕ್ ಮಾಡೋದಕ್ಕೆ ಹೇಳಿರ್ತಾರೆ ಮೊದಲನೇ ದಿವಸ. ಸೊ ಎರಡನೇ ದಿವಸ ಏನ್ ಮಾಡ್ತಾರೆ ಕ್ಯಾಪ್ಸ್ ಎಲ್ಲ ಹಾಕೋದಕ್ಕೆ ಹೇಳ್ತಾರೆ. ಸೊ ಇದು ಯಾಕೆ ಮಾಡ್ತಾರೆ ಅಂತಂದ್ರೆ ವ್ಯಕ್ತಿಗಳಿಗೆ ಏನಾಗುತ್ತೆ ಬೇರೆ ಬೇರೆ ಡಿಫ್ರೆಂಟ್ ಜಾಬ್ಸ್ಗಳು ಏನಾಗ್ತವೆ ಅವ್ರಿಗೆ ಬರ್ತಾವೆ, ಟ್ರೈನಿಂಗ್ ಅಲ್ಲಿ ಕೊಡ್ತಾರೆ. ಸೊ ಬೈ ಚಾನ್ಸ್ ಯಾವುದೇ ವ್ಯಕ್ತಿ ಬರಲಿಲ್ಲ ಅಂದ್ರೆ ಸೊ ಅಲ್ಲಿ ಶಾರ್ಟೇಜ್ ಇದ್ದಾಗ ಎಂಪ್ಲಾಯೀಸ್ಗಳ ಶಾರ್ಟೇಜ್ ಇದ್ದಾಗ ಏನಾಗುತ್ತೆ ಇವರು ಏನ್ ಮಾಡ್ತಾರೆ ಅವ್ರ ಬದಲಿ ಏನ್ ಮಾಡ್ತಾರೆ ಅಲ್ಲಿ ಕೆಲಸವನ್ನ ಮಾಡ್ತಾರೆ. ಸೊ ಅದ್ರ ಸಲುವಾಗಿ ಏನ್ ಮಾಡ್ತಾರೆ ಜಾಬ್ ರೊಟೇಷನ್ ಅನ್ನೋ ಕಾನ್ಸೆಪ್ಟ್ ಅನ್ನ ಇಲ್ಲಿ ತಗೊಂಡು ಬರ್ತಾರೆ. ಸೊ ಇಲ್ಲಿಷ್ಟು ಆನ್ ದ ಜಾಬ್ ಮೆಥಡ್ಸ್ ಎಲ್ಲ ಆಗಿರೋದು. ಸೊ ಇಲ್ಲಿ ಆನ್ ದ ಜಾಬ್ ಮೆಥಡ್ಸ್ ಅಲ್ಲಿ ಯಾವ ನೋಡ್ತಿಲ್ಲ. ಸೊ ಮೊದಲಿಗೆ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ ಅನ್ನು ನೋಡ್ತಿಲ್ಲ. ಸೊ ಇಲ್ಲಿ ಏನಾಗುತ್ತೆ ಮಾಸ್ಟರ್ ವರ್ಕರ್ ಏನ್ ಮಾಡ್ತಾನೆ ಗೈಡೆನ್ಸ್ ಅನ್ನ ಕೊಡ್ತಿರ್ತಾನೆ. ಸೊ ಅಲ್ಲಿ ಎಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ ಅವ್ನಿಗೆ ಏನ್ ಮಾಡ್ತಾನೆ ಟ್ರೈನಿಂಗ್ ಏನ್ ಮಾಡ್ತಾನೆ ಕೆಲಸಕ್ಕೆ ಏನ್ ಮಾಡ್ತಾನೆ ಸಹಾಯ ಮಾಡ್ತಾನೆ, ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾನೆ. ಸೆಕೆಂಡ್ ಒನ್ ಕೋಚಿಂಗ್ ಆಗಿದೆ. ಸೊ ಕೋಚಿಂಗ್ ಅನ್ನ ಹೇಳ್ಕೊಡ್ತಾರೆ ನಿಮಗೆ. ಸೊ ಹೇಗೆ ಕೋಚಿಂಗ್ ಅನ್ನು ತಗೊಂಡು ಅಂದ್ರೆ ಯಾವ ತರ ಇರುತ್ತೆ, ಸೊ ಮುಂದೆ ಯಾವ ತರ ಇರುತ್ತೆ ಅನ್ನೋದನ್ನ ಅಲ್ಲಿ ನಿಮ್ಗೆ ಹೇಳ್ತಾರೆ. ಸೊ ಅಲ್ಲಿ ಏನ್ ಮಾಡ್ತಾನೆ ಸುಪೀರಿಯರ್ ಏನ್ ಮಾಡ್ತಾನೆ ನಿಮಗೆ ಗೈಡ್ ಮಾಡ್ತಾನೆ. ಸೊ ಯಾವ ತರ ಗೈಡ್ ಮಾಡ್ತಾನೆ ಆಸ್ ಎ ಕೋಚ್ ಅಂತ ಹೇಳಿ ಏನ್ ಮಾಡ್ತಾನೆ ಒಂದು ಗೈಡೆನ್ಸ್ ಕೊಡ್ತಾನೆ. ಥರ್ಡ್ ಒನ್ ಇಂಟರ್ನ್ಶಿಪ್ ಟ್ರೈನಿಂಗ್ ಅಂತ ಬರುತ್ತೆ. ಸೊ ಇಂಟರ್ನ್ಶಿಪ್ ಟ್ರೈನಿಂಗ್ ಅಂತ ಹೇಳಿದ್ರೆ ಏನಾಗುತ್ತೆ ಅಲ್ಲಿ ಸೊ ನೀವು ಯಾವುದೇ ಒಂದು ಪ್ರೊಫೆಷನಲ್ ಕೋರ್ಸ್ಗೆ ಹೋಗಬೇಕು ಅಂತಂದ್ರೆ ಅದ್ರ ಬಗ್ಗೆ ನಿಮಗೆ ಪ್ರಾಕ್ಟಿಕಲ್ ನಾಲೆಜ್ ಕೂಡ ಇರಬೇಕು, ಥಿಯರಿಟಿಕಲ್ ಏನ್ ಇರಬೇಕು, ಪ್ರಾಕ್ಟಿಕಲ್ ನಾಲೆಜ್ ಕೂಡ ಇರಬೇಕು. ಸೊ ಅದಕ್ಕೆ ಏನ್ ಮಾಡ್ತಾರೆ ಈ ಪ್ರೋಗ್ರಾಮ್ ಅನ್ನು ಮಾಡ್ತಾರೆ. ಲಾಸ್ಟ್ ಒಂದು ಜಾಬ್ ರೊಟೇಷನ್. ಸೊ ಯಾರಾದ್ರೂ ಎಂಪ್ಲಾಯಿ ಬರ್ದೇ ಇರೋ ಆಬ್ಸೆಂಟಿಸಮ್ ಇದ್ದಾಗ, ಜಾಸ್ತಿ ಆಬ್ಸೆಂಟಿಸಮ್ ಇದ್ದಾಗ ಸೊ ಅಲ್ಲಿ ಅವಾಗ ಏನ್ ಮಾಡ್ತಾರೆ ಯಾರು ಇರ್ತಾರೆ, ಸೊ ಯಾರು ಎಂಪ್ಲಾಯೀಸ್ಗಳು ಇರ್ತಾರೆ ಸೊ ಅವರಿಗೆ ಆಲ್ರೆಡಿ ಏನ್ ಮಾಡಿರ್ತಾರೆ ಜಾಬ್ ಅನ್ನ ರೊಟೇಷನ್ ಮಾಡಿರ್ತಾರೆ. ಸೊ ಜಾಬ್ ಬಗ್ಗೆ ಗೊತ್ತಿರುತ್ತೆ ಅವ್ರಿಗೆ. ಸೊ ಅವ್ರು ಏನ್ ಮಾಡ್ತಾರೆ ಎಲ್ಲಿ ರಿಕ್ವೈರ್ಮೆಂಟ್ ಇರುತ್ತೋ ಅಲ್ಲಿ ಹೋಗಿ ಏನ್ ಮಾಡ್ತಾರೆ ಆ ಜಾಬ್ ಅನ್ನ ಏನ್ ಮಾಡ್ತಾರೆ ಇವರು ಅಲ್ಲಿ ಮಾಡ್ತಾರೆ. ಸೊ ಇವು ಇಷ್ಟು 4 ಮೆಥಡ್ಸ್ ಗಳಾಗಿವೆ. ಸೊ ಈಗ ನಾವು ಆಫ್ ದ ಜಾಬ್ ಮೆಥಡ್ಸ್ ಹೋಗ್ತಾ ಇದೀವಿ. ಸೊ ಆಫ್ ದ ಜಾಬ್ ಮೆಥಡ್ ಅಂತ ಹೇಳಿದ್ವಿ ಕಾರ್ಯೇತರ ವಿಧಾನಗಳು. ಸೊ ಇಲ್ಲಿ ಏನಾಗುತ್ತೆ ನಾವೇನು ಜಾಬ್ ಮಾಡ್ತಾ ಇರ್ತೀವಿ, ಸೊ ನಾವೇನು ಜಾಬ್ ಮಾಡ್ತಾ ಇರ್ತೀವಿ ಅದನ್ನ ಬಿಟ್ಟು ಬೇರೆ ಕಡೆ ಏನ್ ಮಾಡ್ತಾರೆ ಅವ್ರಿಗೆ ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಇಲ್ಲಿ ಆನ್ ದ ಜಾಬ್ ಮೆಥಡ್ ಅಲ್ಲಿ ಏನಿತ್ತು ಸೊ ಎಲ್ಲಿ ಕೆಲಸ ಮಾಡ್ತಿರ್ತಾರೆ ಅಲ್ಲೇ ನಾವು ಟ್ರೈನಿಂಗ್ ಅನ್ನು ಕೊಡ್ತೀವಿ. ಆಫ್ ದ ಜಾಬ್ ಮೆಥಡ್ ಅಂತ ಹೇಳಿದ್ರೆ ಕೆಲಸ ಮಾಡೋ ಪ್ಲೇಸ್ ಬೇರೆ ಕಡೆ ಇರುತ್ತೆ, ಸೊ ಅವ್ರಿಗೆ ಟ್ರೈನಿಂಗ್ ಕೊಡೋ ಪ್ಲೇಸ್ ಏನಿರುತ್ತೆ ಬೇರೆ ಕಡೆ ಇರುತ್ತೆ. ಸೊ ಯೂಸ್ ಅವೇ ಫ್ರಾಮ್ ವರ್ಕ್ ಪ್ಲೇಸ್ ಅಂತ ಹೇಳುತ್ತೆ. ಸೊ ಇದರಲ್ಲಿ ಮೊದಲನೇದು ಕ್ಲಾಸ್ ರೂಮ್ ಲೆಕ್ಚರರ್ಸ್ ಆರ್ ಕಾನ್ಫರೆನ್ಸಸ್, ತರಗತಿ ಉಪನ್ಯಾಸಗಳು ಮತ್ತು ಸಮ್ಮೇಳನಗಳು. ಸೊ ಇಲ್ಲಿ ಏನಾಗುತ್ತೆ ಕ್ಲಾಸ್ ರೂಮ್ ಲೆಕ್ಚರರ್ಸ್ ಅನ್ನು ಕೊಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಆಗಲೇ ಹೇಳಿದ ITI ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ 3 ದಿವಸ ಥಿಯರಿಟಿಕಲ್ ಅಂದ್ರೆ ಕಾಲೇಜಿಗೆ ಹೋಗ್ತಾರೆ, ಇನ್ನು 3 ದಿವಸ ಏನ್ ಮಾಡ್ತಾರೆ ಪ್ರಾಕ್ಟಿಕಲ್ ನಾಲೆಜ್ ಅನ್ನ ಪಡಿತಾರೆ. ಸೊ ಥಿಯರಿಟಿಕಲ್ ಆಸ್ಪೆಕ್ಟ್ ಕೂಡ ಏನಾಗುತ್ತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಮೊದಲು ಏನ್ ಮಾಡ್ಬೇಕು ಕೆಲಸ ಮಾಡೋದ್ರ ಮುಂಚೆ ಅದ್ರ ಬಗ್ಗೆ ತಿಳ್ಕೊಳ್ಬೇಕು. ಸೊ ಅದಕ್ಕೆ ಏನ್ ಮಾಡ್ತಾರೆ ಫಸ್ಟ್ ಮೆಥಡ್ ಅನ್ನ ಯೂಸ್ ಮಾಡ್ತಾರೆ ಕ್ಲಾಸ್ ರೂಮ್ ಲೆಕ್ಚರರ್ಸ್ ಅಂತ ಹೇಳ್ತಾರೆ. ಸೊ ಏನ್ ಮಾಡ್ತಾರೆ ಕ್ಲಾಸ್ ರೂಮ್ಸ್ ಅಲ್ಲಿ, ಸೊ ಒಂಥರ ಕ್ಲಾಸ್ ರೂಮ್ಸ್ ಅಲ್ಲಿ ಏನ್ ಮಾಡ್ತಾರೆ ಟಾಪಿಕ್ಸ್ ಗಳನ್ನ ಸ್ಪೆಸಿಫೈಡ್ ಟಾಪಿಕ್ಸ್ ಗಳನ್ನ ಏನ್ ಮಾಡ್ತಾರೆ ಅಲ್ಲಿ ಲೆಕ್ಚರರ್ ಅನ್ನ ಕೊಡ್ತಾರೆ, ಅಥವಾ ಏನ್ ಮಾಡ್ತಾರೆ ಕಾನ್ಫರೆನ್ಸಸ್ ಅನ್ನ ಮಾಡ್ತಾರೆ, ಡಿಸ್ಕಷನ್ ಅನ್ನ ಮಾಡ್ತಾರೆ. ಸೊ ಯಾವ್ದು ಬೇಕಾಗುತ್ತೆ ಅವ್ರಿಗೆ ಟಾಪಿಕ್ಸ್ ಅವನ್ನ ಏನ್ ಮಾಡ್ತಾರೆ ಅಲ್ಲಿ ಡಿಸ್ಕಷನ್ಸ್ ಅನ್ನ ಮಾಡ್ತಾರೆ. ಸೊ ಬೆಸ್ಟ್ ಎಕ್ಸಾಂಪಲ್ ಏನಿದೆ ಲೆಕ್ಚರರ್ ಆನ್ ಸ್ಪೆಸಿಫಿಕ್ ಟಾಪಿಕ್ ಇನ್ ಕ್ಲಾಸ್ ರೂಮ್. ಸೊ ಕ್ಲಾಸ್ ರೂಮ್ ಅಲ್ಲಿ ಏನ್ ಮಾಡ್ತಾರೆ ಟಾಪಿಕ್ಸ್ ಗಳನ್ನ ಸೊ ಯಾವ ಇಂಪಾರ್ಟೆಂಟ್ ಅನ್ಸುತ್ತೋ ಆ ಟಾಪಿಕ್ಸ್ ಗಳನ್ನ ಏನ್ ಮಾಡೋದು ಅಲ್ಲಿ ಅವ್ರಿಗೆ ಕಲಿಸೋದು ಹೇಳೋದು. ಸೊ ಸೆಕೆಂಡ್ ಒನ್ ಏನ್ ಬರುತ್ತೆ ಫಿಲ್ಮ್ಸ್ ಅಂತ ಬರುತ್ತೆ. ಸೊ ಚಲನಚಿತ್ರಗಳು ಅಂತ ಬರುತ್ತೆ. ಇನ್ಫಾರ್ಮೇಶನ್ ಇಸ್ ಡೆಮೋನ್ಸ್ಟ್ರೇಟೆಡ್ ವಿಚ್ ಆರ್ ನಾಟ್ ಈಸಿಲಿ ರಿಪ್ರೆಸೆಂಟೆಡ್ ಬೈ ಅದರ್ ಟೆಕ್ನಿಕ್ಸ್. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಫಿಲ್ಮ್ಸ್ ಮುಖಾಂತರ ಏನ್ ಮಾಡ್ತಾರೆ
ನಮಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ತಾರೆ. ಸೊ ಯಾಕೆ ಫಿಲ್ಮ್ಸ್ ಮುಖಾಂತರ ಕೊಡ್ತಾರೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಡೆಮಾನ್ಸ್ಟ್ರೇಟೆಡ್ ವಿಚ್ ಆರ್ ನಾಟ್ ಈಸಿಲಿ ರಿಪ್ರೆಸೆಂಟೆಡ್ ಅಂತ. ಸೊ ನಾವು ಯಾವನ್ನ ರಿಪ್ರೆಸೆಂಟ್ ಮಾಡೋಕ್ ಆಗೋದಿಲ್ಲ, ತೋರ್ಸೋಕ್ ಆಗೋದಿಲ್ಲ, ಎಲ್ಲವನ್ನೂ ನಾವು ರಿಪ್ರೆಸೆಂಟ್ ಮಾಡಿ ತೋರ್ಸೋಕ್ ಆಗೋದಿಲ್ಲ. ಸೊ ಅಂತವನ್ನ ಏನ್ ಮಾಡ್ತಾರೆ ಅವರು ಈ ಟೆಕ್ನಿಕ್ ಅನ್ನು ಯೂಸ್ ಮಾಡ್ತಾರೆ. ಸೊ ಫಿಲ್ಮ್ಸ್ ಅನ್ನ ತೋರ್ಸೋ ಫಿಲ್ಮ್ಸ್ ಮುಖಾಂತರ ಏನ್ ಮಾಡ್ತಾರೆ ನಮಗೆ ಇನ್ಫಾರ್ಮೇಶನ್ ಅನ್ನ ಏನ್ ಮಾಡ್ತಾರೆ ಪ್ರೊವೈಡ್ ಮಾಡ್ತಾರೆ. ಸೊ ನಾವು ಬರೀ ಆಡಿಯೋ ಹೇಳಿದ್ರೆ ಏನಾಗುತ್ತೆ ಅಲ್ಲಿ ಎಫೆಕ್ಟಿವ್ ಇರೋದಿಲ್ಲ. ಆಡಿಯೋ ಮತ್ತೆ ವಿಡಿಯೋ ಎರಡು ವಿಷನ್ ಇದ್ದಾಗ ಏನಾಗುತ್ತೆ ತುಂಬಾ ಎಫೆಕ್ಟಿವ್ ಆಗುತ್ತೆ ಇನ್ಫಾರ್ಮೇಶನ್. ಸೊ ಈ ತರ ಏನ್ ಮಾಡ್ತಾರೆ ಸೆಕೆಂಡ್ ಮೆಥಡ್ ಅನ್ನು ಫಾಲೋ ಮಾಡ್ತಾರೆ. ಥರ್ಡ್ ಮೆಥಡ್ ಕೇಸ್ ಸ್ಟಡಿ ಅಂತ ಬರುತ್ತೆ, ಪ್ರಕರಣ ಅಧ್ಯಯನ ಅಂತ ಬರುತ್ತೆ. ಸೊ ಪ್ರಕರಣ ಅಧ್ಯಯನ ಅಂತಂದ್ರೆ ಏನು, ಟೇಕನ್ ಫ್ರಮ್ ಆಕ್ಚುಯಲ್ ಎಕ್ಸ್ಪೀರಿಯನ್ಸಸ್. ಸೊ ಇಲ್ಲಿ ಕೇಸ್ ಸ್ಟಡಿ ಅಂತ ಹೇಳುತ್ತೆ, ಎಕ್ಸಾಂಪಲ್ಸ್ ಅನ್ನು ಕೊಟ್ಟಿದ್ದೇನೆ, ರಿಸರ್ಚ್ ಪೇಪರ್ ಮತ್ತೆ ಪ್ರಾಜೆಕ್ಟ್ ಅಂತ ಇದೆ. ಸೊ ಏನಾಗುತ್ತೆ ಎಕ್ಸ್ಪೀರಿಯನ್ಸ್ ಇರೋ ವ್ಯಕ್ತಿ ಹತ್ರ ಹೋಗಿ ನಾವು ಏನ್ ಮಾಡ್ತೀವಿ ರಿಸರ್ಚ್ ಅನ್ನ ಮಾಡ್ತೀವಿ. ಸೊ ಅವ್ರೇನ್ ಮಾಡ್ತಾರೆ, ಸೊ ನಾವು ಯಾವುದೇ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಸೊ ಏನಾಗುತ್ತೆ ನಾವು ಅದ್ರ ಬಗ್ಗೆ ಏನ್ ಮಾಡ್ಬೇಕು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತೀವಿ. ಸೊ ನಮಗೆ ಇನ್ಫಾರ್ಮೇಶನ್ ಹೆಂಗ್ ಸಿಗುತ್ತೆ, ಒಂದು ಪ್ರೈಮರಿ ಡಾಟಾ ಸಿಗುತ್ತೆ, ಇನ್ನೊಂದು ಸೆಕೆಂಡರಿ ಡಾಟಾ ಸಿಗುತ್ತೆ. ಸೊ ನಮಗೆ ಒಂದಿಷ್ಟು ಪ್ರೈಮರಿ ಡಾಟಾ ಸಿಗೋದೇ ಇದೆ. ಸೊ ಹಾಗಾಗಿ ನಾವು ಏನ್ ಮಾಡ್ತೀವಿ ಸೆಕೆಂಡರಿ ಡಾಟಾ ಪ್ರಿಫರ್ ಮಾಡ್ತೀವಿ. ಸೊ ಸೆಕೆಂಡರಿ ಡಾಟಾ ಏನಾಗುತ್ತೆ ಯಾರೋ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿರ್ತಾರೆ, ಆಲ್ರೆಡಿ ಆ ಕೇಸ್ ಅನ್ನ ಏನ್ ಮಾಡಿರ್ತಾರೆ ಸ್ಟಡಿ ಮಾಡಿರ್ತಾರೆ. ಸೊ ಅಂತವ್ರ ಹತ್ರ ಹೋಗಿ ನಾವು ಏನ್ ಮಾಡ್ತೀವಿ ಅವ್ರ ಹತ್ರ ಏನ್ ಮಾಡ್ತೀವಿ ನಾವು ಅವರ ಒಪಿನಿಯನ್ಸ್ ಗಳನ್ನ ಏನ್ ಮಾಡ್ತೀವಿ ನಾವು ಪಡೆದುಕೊಂಡು ನಾವು ಏನ್ ಮಾಡ್ತೀವಿ ಅಲ್ಲಿ ಕಲಿತೀವಿ. ಸೊ ಈ ತರ ಇದ್ರೆ ನಾವು ಏನ್ ಮಾಡ್ತೀವಿ ಅದಕ್ಕೆ ಕೇಸ್ ಸ್ಟಡಿ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ಸ್ ಅನ್ನ ನೋಡ್ಕೊಳ್ಳಿ ಸರಿಯಾಗಿ. ರಿಸರ್ಚ್ ಪೇಪರ್ಸ್ ಅಂತ ಇದೆ. ಸೊ ನಾವು ಏನಾದ್ರೂ PhD ಮಾಡಬೇಕು, ಮಾಸ್ಟರ್ಸ್ ಆದ್ಮೇಲೆ PhD ಮಾಡಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು ಒಂದು ಪ್ರಾಜೆಕ್ಟ್ ಮಾಡಬೇಕು, ರಿಸರ್ಚ್ ಪೇಪರ್ ನ ರೆಡಿ ಮಾಡಬೇಕು. ಸೊ ರಿಸರ್ಚ್ ಪೇಪರ್ ನ ಏನ್ ಮಾಡ್ತೀವಿ ನಾವು ಹೇಗ್ ಮಾಡ್ತೀವಿ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಇದಾರ ಅಂತ ನೋಡ್ತೀವಿ. ಸೊ ಆ ಸಬ್ ಟಾಪಿಕ್ ಅಲ್ಲಿ ಸೊ ಯಾರಾದ್ರೂ ರಿಸರ್ಚರ್ಸ್ ಇದಾರ ಅಂತ ನೋಡ್ತೀವಿ. ಸೊ ಅವ್ರ ಆದ ಎಕ್ಸ್ಪೀರಿಯನ್ಸ್ ಅವ್ರು ಏನ್ ಸರ್ವೆ ಮಾಡಿರ್ತಾರೆ ಸೊ ಅದನ್ನ ಇಟ್ಕೊಂಡು ನಾವು ಏನ್ ಮಾಡ್ತೀವಿ ನಮ್ಮ ರಿಪೋರ್ಟ್ ಅನ್ನ ಇಲ್ಲಿ ರೆಡಿ ಮಾಡ್ತೀವಿ. ಸೊ ಇದು ಥರ್ಡ್ ಆಗಿದೆ. ಸೊ ಥರ್ಡ್ ಮೆಥಡ್ ಆಗಿದೆ. ಫೋರ್ತ್ ಮೆಥಡ್ ಕಂಪ್ಯೂಟರ್ ಮಾಡೆಲಿಂಗ್ ಅಂತ ಬರುತ್ತೆ. ಸೊ ಕಂಪ್ಯೂಟರ್ ಮಾಡೆಲಿಂಗ್ ಅಂತ ಹೇಳಿದ್ರೆ ಗಣಕಯಂತ್ರ ಅನ್ನೋದು ಮಾದರಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಪ್ರೋಗ್ರಾಮ್ ಕಂಪ್ಯೂಟರ್. ಸೊ ಇಲ್ಲಿ ಏನ್ ಮಾಡ್ತಾರೆ ಎಕ್ಸಾಂಪಲ್ ನೋಡಿ ಕರೆಕ್ಟ್ ಆಗಿ ಎಜುಕೇಶನಲ್ ಆಪ್ಸ್ ಟ್ಯಾಲಿ ಆನ್ BTP. ಸೊ ಇದೇನಾಗುತ್ತೆ ಒಂದು ಪ್ರೋಗ್ರಾಮ್ ಅನ್ನ ರೆಡಿ ಮಾಡ್ತೀವಿ, ಕಂಪ್ಯೂಟರ್ ಅಲ್ಲಿ ಒಂದು ಪ್ರೋಗ್ರಾಮ್ ಅನ್ನ ರೆಡಿ ಮಾಡ್ತೀವಿ. ಸೊ ಇದು ಆಫ್ ದ ಜಾಬ್ ಇರುತ್ತೆ. ಸೊ ಆಫ್ ದ ಮೆಥಡ್ ಜಾಬ್ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಆಕ್ಚುಯಲ್ ಆಗಿ ಅದು ಪ್ರೋಗ್ರಾಮ್ ಇರೋದಿಲ್ಲ. ಸೊ ಆಕ್ಚುಯಲ್ ಆಗಿ ಆ ಪ್ರೋಗ್ರಾಮ್ ಹಾಗೆ ವರ್ಕ್ ಆಗ್ತಿರೋದಿಲ್ಲ. ಆದ್ರೆ ಏನ್ ಮಾಡಿರ್ತಾರೆ ಒಂದು ಡೆಮೋ ಆಪ್ ಅಂತ ಏನ್ ಮಾಡ್ತಾರೆ ಕಂಪ್ಯೂಟರ್ಸ್ ಅಲ್ಲಿ ಏನ್ ಮಾಡ್ತಾರೆ ಜನರೇಟ್ ಮಾಡ್ತಾರೆ, ಕ್ರಿಯೇಟ್ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಟ್ಯಾಲಿ ಆಪ್ ನೀವು ನೋಡಿದೀವಿ. ಸೊ ಏನಾಗುತ್ತೆ ಎಜುಕೇಶನಲ್ ಆಪ್ ಬೇರೆ ಇದೆ, ಪ್ರೊಫೆಷನಲ್ ಆಪ್ ಬೇರೆ ಇದೆ. ಸೊ ಬಟ್ ನಾವ್ ಏನ್ ಮಾಡ್ತೀವಿ ಎಜುಕೇಶನಲ್ ಆಪ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅದ್ರ ಬಗ್ಗೆ ತಿಳ್ಕೊಳ್ತೀವಿ. ಸೊ ಹೇಗೆ ಎಂಟ್ರೀಸ್ ಗಳನ್ನ ಮಾಡಬೇಕು, ರೆಕಾರ್ಡ್ ಮಾಡಬೇಕು, ಸೊ ಪೇಮೆಂಟ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ರಿಸಿಪ್ಟ್ ಮಾಡಬೇಕು, ರಿಸಿಪ್ಟ್ ತಗೊಳ್ಬೇಕು ಅಂತಂದ್ರೆ ಏನ್ ಮಾಡಬೇಕು. ಸೊ ಈ ತರ ಎಲ್ಲ ಏನ್ ಮಾಡ್ತೀವಿ ನಾವು ಮೊದಲಿಗೆ ಏನ್ ಮಾಡ್ತೀವಿ ಕಂಪ್ಯೂಟರ್ ಅಲ್ಲಿ ಒಂದು ಪ್ರೋಗ್ರಾಮ್ ಅನ್ನ ರೆಡಿ ಮಾಡ್ತೀವಿ. ಸೊ ಅದು ಡೆಮೋ ಇರುತ್ತೆ. ಸೊ ಅದನ್ನ ನಾವೇನ್ ಮಾಡ್ತೀವಿ ಇಲ್ಲಿ ಯೂಸ್ ಮಾಡ್ತೀವಿ. ಸೊ ಇದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ ಟ್ಯಾಲಿ ಮತ್ತೆ BTP. ನಾವೇನ್ ಮಾಡ್ತೀವಿ ಪ್ರೊಫೆಷನಲ್ಲೇ ಬೇರೆ ಇರುತ್ತೆ, ಎಜುಕೇಶನಲ್ಲೇ ಬೇರೆ ಇರುತ್ತೆ. ಬಟ್ ನಾವೇನ್ ಮಾಡ್ತೀವಿ ಎಜುಕೇಶನಲ್ ಆಪ್ಸ್ ಗಳನ್ನ ಏನ್ ಮಾಡ್ತೀವಿ ನಾವು ಪ್ರೊಫೆಷನಲ್ ಗೆ ಹೆಲ್ಪ್ ಆಗೋದಕ್ಕೆ ಏನ್ ಮಾಡ್ತೀವಿ ಅವನ್ನ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ಕಂಪ್ಯೂಟರ್ ಮಾಡೆಲಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ವೆಸ್ಟಾಬಲ್ ಟ್ರೈನಿಂಗ್ ಅಂತ ಬರುತ್ತೆ. ಸೊ ವೆಸ್ಟಾಬಲ್ ಟ್ರೈನಿಂಗ್ ಅಂತಂದ್ರೆ ಮೊಗಸಾಲೆ ತರಬೇತಿ ಅಂತ ಬರುತ್ತೆ. ಜಾಬ್ ಎಕ್ವಿಪ್ಮೆಂಟ್ ಯೂಸ್ ಆನ್ ಅವೇ ಫ್ರಮ್ ದ ವರ್ಕಿಂಗ್ ಪ್ಲೇಸ್ ಆಫ್ ದ ಜಾಬ್. ಸೊ ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ ಲ್ಯಾಬ್ ಎಕ್ಸ್ಪೀರಿಯನ್ಸ್. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ನಾವು ಕೆಲಸ ಮಾಡುವ ಮಷೀನ್ಸ್ ಗಳು ಏನಿರ್ತವೆ ಅಥವಾ ಅಲ್ಲೇನು ಥಿಂಗ್ಸ್ ಗಳಿರ್ತವೆ ಸೊ ಅವನ್ನೇ ಏನ್ ಮಾಡ್ತಾರೆ ಡೆಮೋ ಪ್ರಾಡಕ್ಟ್ ಆಗಿ ಇಟ್ಕೊಂಡು ಏನ್ ಮಾಡ್ತಾರೆ ಇಲ್ಲಿ ನಮ್ಗೆ ಏನ್ ಮಾಡ್ತಾರೆ ಹೇಳ್ಕೊಡ್ತಾರೆ. ಸೊ ಇದಕ್ಕೆ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಕೂಡ ಕೊಡ್ತೀನಿ. ಸೊ ಇಲ್ಲಿ ಏನ್ ಮಾಡ್ತಾರೆ ಡೆಡ್ ಬಾಡೀಸ್ ಗಳಿರ್ತವೆ. ಸೊ ಹಾಸ್ಪಿಟಲ್ ಗಳಲ್ಲಿ ಏನಿರ್ತವೆ ಡೆಡ್ ಬಾಡೀಸ್ ಗಳಿರ್ತವೆ. ಸೊ ಅದರ ಮೇಲೆ ಏನ್ ಮಾಡ್ತಾರೆ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ತಾರೆ. ಸೊ ಡೆಮೋ ಬಾಡೀಸ್ ಕೂಡ ಬರ್ತವೆ. ಸೊ ಈಗ ಡೆಮೋ ಬಾಡೀಸ್ ಕೂಡ ಬಂದಿದ್ದಾವೆ. ಸೊ ಅದನ್ನ ಏನ್ ಮಾಡ್ತಾರೆ ಸ್ಟೂಡೆಂಟ್ಸ್ ಗಳಿಗೆ ಏನ್ ಮಾಡ್ತಾರೆ ಯಾವ ತರ ಪಾರ್ಟ್ಸ್ ಇರ್ತವೆ, ಸೊ ಯಾವ ತರ ನಾವು ಬಾಡಿಯನ್ನು ಕಟ್ ಮಾಡ್ಬೇಕು, ಯಾವ ತರ ನಾವು ಸ್ಟಿಚಸ್ ಅನ್ನ ಮಾಡ್ಬೇಕು, ಯಾವ ತರ ಪಾರ್ಟ್ಸ್ ಗಳನ್ನ ನಾವು ಸೇಫ್ಟಿಯಿಂದ ತೆಗಿಬೇಕು. ಸೊ ಆ ತರ ಎಲ್ಲ ಏನ್ ಮಾಡ್ತಾರೆ ಡೆಮೋ ಪ್ರಾಡಕ್ಟ್ಸ್ ಗಳನ್ನ ಏನ್ ಮಾಡ್ತಾರೆ ಡೆಮೋ ಇಕ್ವಿಪ್ಮೆಂಟ್ಸ್ ಅಂತ ಕರೀತಾರೆ. ಸೊ ಅವನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಸೊ ಇದಕ್ಕೆ ನಾವು ಏನ್ ಕರಿತೀವಿ ವೆಸ್ಟಾಬಲ್ ಟ್ರೈನಿಂಗ್, ಮೊಗಸಾಲೆ ತರಬೇತಿ ಅಂತ ಇಲ್ಲಿ ಹೇಳ್ತೀವಿ. ಸೊ ಎಕ್ಸಾಂಪಲ್ಸ್ ಬರ್ದಿದ್ದೀನಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಪ್ರಾಕ್ಟಿಕಲ್ ಲ್ಯಾಬ್ಸ್ ಅಂತ ಬರ್ದಿದ್ದೀನಿ. ಸೊ ಅದನ್ನ ನೀವು ಒಂದ್ಸತಿ ನೋಡ್ಬೋದು. ಸೊ ಲಾಸ್ಟ್ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್ ಅಂತ ಬರುತ್ತೆ.
ಸೊ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳಿದ್ರೆ ಯೋಚಿಸಲ್ಪಟ್ಟ ಸೂಚನೆಗಳು. ಸೊ ಏನಾಗುತ್ತೆ ಅಂತಂದ್ರೆ ಒಂದು ಪ್ರೋಗ್ರಾಮ್ ಅನ್ನ ಸೆಟ್ ಮಾಡ್ತಾರೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಕೋಡಿಂಗ್ ಆಪ್ಸ್ ಅಂತ. ಸೊ ಕೋಡಿಂಗ್ ಅಂತ ಬರುತ್ತೆ. ಸೊ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅದರದೇ ಆದ ಕೋಡಿಂಗ್ ಇರ್ತದೆ. ಸೊ ಪ್ರೋಗ್ರಾಮ್ ಅಲ್ಲಿ ಏನಿರುತ್ತೆ ಅದರದೇ ಒಂದು ಸಪರೇಟ್ ಲ್ಯಾಂಗ್ವೇಜ್ ಇದೆ. ಸೊ ಆ ಲ್ಯಾಂಗ್ವೇಜ್ ಅಲ್ಲಿ ಹೊಡೆದ್ರೆ ಮಾತ್ರ, ಆ ಲ್ಯಾಂಗ್ವೇಜ್ ಅಲ್ಲಿ ನಾವು ಇನ್ಪುಟ್ ಮಾಡಿದಾಗ ಮಾತ್ರ ಏನಾಗುತ್ತೆ ನಮಗೆ ರಿಸಲ್ಟ್ ಗೊತ್ತಾಗ್ತದೆ. ಸೊ ಕಂಪ್ಯೂಟರ್ ಲ್ಯಾಂಗ್ವೇಜ್ ನೋಡಿದ್ರೆ, ಸೊ ಮೊದಲಿಗೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಯಾವ ತರ ಇತ್ತು, 1010 ಆ ತರ ಕಂಪ್ಯೂಟರ್ ಲ್ಯಾಂಗ್ವೇಜ್. ಸೊ ಈಗ ಏನಾಯ್ತು ಮ್ಯಾನ್ಯುವಲ್ ಆಗಿ, ಸೊ ನಾವು ಅದನ್ನ ಚೇಂಜ್ ಮಾಡ್ಕೊಂಡು, ಆದ್ರೆ ಕಂಪ್ಯೂಟರ್ಸ್ ಯಾವ ತರ ತಗೊಳ್ತವೆ, ಸೊ ಈ ತರನೇ ಏನ್ ಮಾಡ್ಕೊಳ್ತವೆ, ಇನ್ಪುಟ್ ಅನ್ನ ಮಾಡ್ಕೊಳ್ತವೆ. ಸೊ ಅದೇ ತರ ಏನಾಗುತ್ತೆ ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ಆಪ್ಸ್ ಇರುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅದರದ್ದೇ ಆದ ಕೋಡಿಂಗ್ಸ್ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಒಂದು ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ ಅಂತ ಏನ್ ಮಾಡಿರ್ತಾರೆ, ಅದರದ್ದೇ ಆದ ಪ್ರೋಗ್ರಾಮ್ ಇರುತ್ತೆ, ಅದರದ್ದೇ ಆದ ಇನ್ಸ್ಟ್ರಕ್ಷನ್ ಇರುತ್ತೆ, ಪ್ರೊಸೀಜರ್ ಇರುತ್ತೆ. ಸೊ ಅದನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಸೊ ಈ ತರ ಏನ್ ಮಾಡ್ತಾರೆ, ಇದು ಒಂದು ಮೆಥಡ್ ಆಗಿದೆ, ಆಫ್ ದ ಜಾಬ್ ಮೆಥಡ್ ಆಗಿದೆ. ಸೊ ಇವಿಷ್ಟು ಆಫ್ ದ ಜಾಬ್ ಮೆಥಡ್ಸ್. ಸೊ ಎಷ್ಟಿದಾವೆ, 6 ಮೆಥಡ್ಸ್ ಗಳಿದಾವೆ. ಸೊ ಮೊದಲನೇದು ಕ್ಲಾಸ್ ರೂಮ್ ಲೆಕ್ಚರರ್ಸ್, ಅಂದ್ರೆ ಕ್ಲಾಸ್ ಅಲ್ಲಿ ಏನ್ ಮಾಡ್ತಾರೆ ಲೆಕ್ಚರರ್ ಮಾಡ್ತಾರೆ. ಸೆಕೆಂಡ್ ಒನ್ ಫಿಲ್ಮ್ಸ್. ಸೊ ಏನ್ ಮಾಡ್ತಾರೆ, ಯಾವ ಅವರಿಗೆ ರಿಪ್ರೆಸೆಂಟ್ ಮಾಡೋಕೆ ಆಗೋದಿಲ್ವೋ ಅಂತವನ್ನ ಏನ್ ಮಾಡ್ತಾರೆ ಫಿಲ್ಮ್ಸ್ ಮುಖಾಂತರ ಏನ್ ಮಾಡ್ತಾರೆ ತೋರಿಸ್ತಾರೆ. ಥರ್ಡ್ ಒನ್ ಕೇಸ್ ಸ್ಟಡಿ. ಸೊ ಇಲ್ಲಿ ಯಾರು ಎಕ್ಸ್ಪೀರಿಯನ್ಸ್ ಇರ್ತಾರೋ ಸೊ ಅವ್ರ ಹತ್ರ ಏನ್ ಮಾಡ್ತಾರೆ ಅವರ ಸಹಾಯವನ್ನು ತಗೊಳ್ತಾರೆ, ಅವರ ಡಾಟಾವನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಫೋರ್ತ್ ಒನ್ ಕಂಪ್ಯೂಟರ್ ಮಾಡಲಿಂಗ್ ಅಂತ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಕಂಪ್ಯೂಟರ್ಸ್ ಅಲ್ಲಿ ಒಂದು ಪ್ರೋಗ್ರಾಮ್ ಅನ್ನ ಮಾಡ್ತಾರೆ. ಸೊ ಡೆಮೋ ಪ್ರೋಗ್ರಾಮ್ ಆಪ್ಸ್ ಅನ್ನ ಮಾಡ್ಕೊಳ್ತಾರೆ. ಫಿಫ್ತ್ ಒನ್ ಸ್ಟೇಬಲ್ ಟ್ರೈನಿಂಗ್ ಅಂತ ಬರುತ್ತೆ. ಸೊ ಆಕ್ಚುಯಲ್ ಜಾಬ್ ಅಲ್ಲಿ ಏನು ಇಕ್ವಿಪ್ಮೆಂಟ್ಸ್ ಇರ್ತಾವೋ ಸೊ ಅದರ ತರಾನೇ ಸಿಮಿಲರ್ ಇರುವ ಡೆಮೋ ಪ್ರಾಡಕ್ಟ್ ಅನ್ನ ಏನ್ ಮಾಡ್ತಾರೆ ನಿಮ್ಗೆ ತೋರಿಸಿ ಏನ್ ಮಾಡ್ತಾರೆ ಅಲ್ಲಿ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಲಾಸ್ಟ್ ಒನ್ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್ ಅಂತ ಬರುತ್ತೆ. ಸೊ ಏನ್ ಮಾಡ್ತಾರೆ ಒಂದು ಪ್ರೋಗ್ರಾಮಿಂಗ್ ಅನ್ನು ಸೆಟ್ ಮಾಡ್ತಾರೆ. ಸೊ ಈ ತರಾನೇ ಮಾಡ್ಬೇಕು ಅಂತ ಹೇಳಿ ಇನ್ಸ್ಟ್ರಕ್ಷನ್ಸ್ ಹಾಕಿ ಏನ್ ಮಾಡ್ತಾರೆ ಪ್ರೊಸೀಜರ್ ಅನ್ನ ಹಾಕಿರ್ತಾರೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ ನಿಮ್ಗೆ ಟ್ರೈನಿಂಗ್ ಅನ್ನ ಈ ತರ ಟ್ರೈನಿಂಗ್ ಅನ್ನ ಏನ್ ಮಾಡ್ತಾರೆ ಈ ಪ್ರೊವೈಡ್ ಮಾಡ್ತಾರೆ. ಸೊ ಇವಿಷ್ಟು ಆಫ್ ದ ಜಾಬ್ ಮೆಥಡ್ಸ್ ಆಗ್ತವೆ. ಈಗ ಆನ್ ದ ಜಾಬ್ ಮೆಥಡ್ ಮತ್ತೆ ಆಫ್ ದ ಜಾಬ್ ಮೆಥಡ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ವಿ. ಸೊ ನಿಮಗೆ ಯಾವುದೇ ತರಹದ ಡೌಟ್ಸ್ ಇದ್ದಲ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಇಲ್ಲಿಗೆ ಈ ಚಾಪ್ಟರ್ ಮುಗಿತು, ಸ್ಟಾರ್ಟಿಂಗ್ ಚಾಪ್ಟರ್ ಮುಗಿತು. ನೆಕ್ಸ್ಟ್ ಕ್ಲಾಸ್ ಸೊ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಹೊಸ ಚಾಪ್ಟರ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 7th ಚಾಪ್ಟರ್ ಆಫ್ ಬಿಸಿನೆಸ್ ಸ್ಟಡಿ, ದಟ್ ಈಸ್ ಡೈರೆಕ್ಟ್ ನಿರ್ದೇಶನ. ಥ್ಯಾಂಕ್ ಯು.